ತಾಲೂಕಿನಲ್ಲಿ ದಂಡಾಧಿಕಾರಿ ಕಾರ್ಯನಿರ್ವಹಿಸ್ತಾ ಇದ್ರಿ. ಹಾಗೆ ತಾವು ಒಂದು ತಾಲೂಕಾಧಿಕಾರಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಬರ್ಬೇಕಂತ ಯಾಕೆ ಅನ್ಕೊಂಡ್ರಿ? ಯಾಕೆ ನೀವು ಭಾರತೀಯ ಜನತಾ ಪಕ್ಷನ ಆಯ್ಕೆ ಮಾಡ್ಕೊಂಡ್ರಿ? ನನಗೆ ನೋಡ್ರಿ, ರಾಜಕಾರಣಕ್ಕೆ ಬರ್ಬೇಕನ್ನೋದು ಗೊತ್ತಿತ್ತು, ಬಟ್ ಟಿಕೆಟ್ ನನಗೆ ಸಿಗ್ತೈತೆ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಹಾವೇರಿ ಪಕ್ಕದಾಗ ಹೆಗ್ಗೇರಿ ಕೆರೆ ಇದೆ, 100 ಎಕರೆ ಜಮೀನಿದೆ. ಈಚೆ ಕಡೆ ಗುತ್ತಲದಲ್ಲಿ ಒಂದು ಬ್ರಿಟಿಷರ್ ಕಾಲದ ದೊಡ್ಡ ಕೆರೆ ಇದೆ. ಈಗ ಮಳೆಗಾಲದಾಗ ಏನು ಡ್ಯಾಮ್ ತುಂಬಿ ಓವರ್ಫ್ಲೋ ಆಗಿ ನೀರನ್ನ ನದಿಗೆ ಬಿಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಈ ಕೆರೆಗಳನ್ನ ಫಿಲಪ್ ಮಾಡಿಸಿ ಈಗ ಹಾವೇರಿ ನಗರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಒಂದು 30 ಹಳ್ಳಿಗೆ ವಾಟರ್ ಸಪ್ಲೈಯನ್ನು ಮಾಡ್ಬೋದು. ನಾವು ಒಂದು ಕೋಮಿಗೆ ಇವರು ಸಪೋರ್ಟ್ ಅನ್ನ ಮಾಡೋದ್ರಿಂದ ಇದು ಅನೇಕ ಜನರಿಗೆ ತೊಂದರೆ ಆಗ್ತಾ ಇದೆ. ಎಲ್ಲರನ್ನು ಒಂದೇ ದೃಷ್ಟಿ, ಕಾನೂನು ಸಂವಿಧಾನ ಎಲ್ಲರಿಗೂ ಒಂದೇ ಮಾತೆತ್ತಿರೆ ಮತ್ತು ಸಂವಿಧಾನ ಅಂತ ಹೇಳ್ತಾರೆ ಅವರು. ಮತ್ತು ಸಂವಿಧಾನ ಪುಸ್ತಕವನ್ನು ಕಿಶದಾಗ ಇಟ್ಕೊಂಡು ಅಡ್ಡಾಡ್ತಾರೆ, ಆಟದ ಪುಸ್ತಕದ ಗತೆ. ನಾವು ಏನು, ನಮ್ಮ ವ್ಯಕ್ತಿತ್ವ ಏನು, ನಮ್ಮ ಪಕ್ಷ ಏನು, ನರೇಂದ್ರ ಮೋದಿಜಿಯವರ ಕೆಲಸ ಏನು, ಈ ದೇಶಕ್ಕೆ ಎಷ್ಟು ಕೆಲಸಗಳನ್ನ ಮಾಡಿದೆ ಅನ್ನೋದು ಜನರಿಗೆ ಇವತ್ತು ಅರಿವಾಗಿದೆ. ಎಟ್ ದಿ ಟೈಮ್ ನಾವು ಆ ಕೆಲಸಗಳನ್ನ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಏನೇನು ಮಾಡಿದಾರ ಅನ್ನೋದು ನಾವು ಹೇಳಲಿಲ್ಲ. ನಿಜ ಹೇಳ್ಬೇಕಂದ್ರೆ ನಾವು ಜನರಿಗೆ ತಲುಪಿಸುವಂತ ಕೆಲಸ ಮಾಡಲಿಲ್ಲ. ಹಾಗಾಗಿ ನಾವು ಏನು ಸೋತಿದ್ದೀವಿ ವಿನ ಬೇರೆ ಏನೂ ಕಾರಣ ಇಲ್ಲ. ಅದರಲ್ಲಿ ಮತ್ತ ಸ್ಥಳೀಯ ರಾಜಕಾರಣ ಬೇರೆ ಒಂದಿಷ್ಟು ಇರ್ತೈತಿ, ಆ ಕಾರಣಕ್ಕೋಸ್ಕರ ಇದಾಗಿದ್ದೀವಿ. ಬಟ್ 100% ಈ ಸರಿ 6ಕ್ಕೆ 6 ಗೆಲ್ತೀವಿ. ರಾಜ್ಯದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಂತೂ 100% ಬರುತ್ತೆ. ಯಾವ ರೀತಿ ಜನರ ಚಿತ್ತವನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಳ್ಳಲಿಕ್ಕೆ ಮತ್ತು ಜನರ ಚಿತ್ತವನ್ನು ಗವಿಸಿದ್ದಪ್ಪ ಅವರ ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜನವರ ಆಶೀರ್ವಾದದಿಂದ ತಾವು ಈ 2ನೇ ಬಾರಿಯ ಅಭ್ಯರ್ಥಿಯಾಗಿ ಗೆಲುವಿನ ಕಹಳೆ ನಿಮ್ ಕಡೆ ತರಲಿಕ್ಕೆ, ಹೈಕಮಾಂಡಿಗೆ ವಿಶ್ವಾಸ ತೋರ್ಲಿಕ್ಕೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ? ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೇದಿಂದ ಮುಂಬರ್ತಾ ಇರುವಂತ 2028-29 ಚುನಾವಣಾ ಪೂರ್ವಭಾವಿ ಗ್ರೌಂಡ್ ವರ್ಕ್ ಅನ್ನು ಕೂಡ ನಡೆಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಕೂಡ ಸ್ಥಳೀಯ ಸಂಸ್ಥೆ ಚುನಾವಣೆ ವಿಷಯಗಳ ಬಗ್ಗೆ ಇನ್ನೂ ಚುನಾವಣೆ ನಿಗದಿ ಆಗಿಲ್ಲ. ಅದರಲ್ಲೇ ಒಳಗಡೆ ಗ್ರಾಮ ಪಂಚಾಯಿತಿ ಚುನಾವಣೆಯ ಮೀಸಲಾತಿಯನ್ನು ಪ್ರಕಟಣೆ ಕೂಡ ಆಗಿದೆ. ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಕೂಡ ಶೀಘ್ರದಲ್ಲೇ ಮೀಸಲಾತಿ ಪ್ರಕಟಣೆ ಹೊರಗಡೆ ಆಗುತ್ತೆ. ಮತ್ತು ಅದರ ಜೊತೆಯಲ್ಲಿ ಕೂಡ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂತ್ಯದ ಒಳಗಡೆ 3 ಚುನಾವಣೆಯನ್ನು ಕೂಡ ನಾವು ಮುಗಿಸ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಕೂಡ ಆದೇಶ ಕೊಡ್ತಾ ಇದೆ. 3 ವರ್ಷ ಅವಧಿ ಮುಗಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು 2 ವರ್ಷಕ್ಕೆ ಅವಧಿಯಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಹೊಂಟಿರ್ತಕ್ಕಂಥ ನೂತನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಶೋಕ್ ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷದಲ್ಲಿ ಇದೆ. ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಅರವಿಂದ್ ಬೆಲ್ಲದವರು ಕೂಡ ಇದ್ದಾರೆ. ಅಂತದೇ ಒಂದು ಕ್ಷೇತ್ರದಲ್ಲಿ ಆ ಜಿಲ್ಲೆಯಲ್ಲಿ ಯಾರು ಕೂಡ ಭಾರತೀಯ ಜನತಾ ಪಕ್ಷ ಶಾಸಕರು ಇಲ್ಲ. ಆ ಲೋಕಸಭಾ ಕ್ಷೇತ್ರದಲ್ಲಿ 8 ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತ ಒಂದರಲ್ಲೇ ಭಾರತೀಯ ಜನತಾ ಪಕ್ಷ ಶಾಸಕರಿದ್ದಿರ್ತಕ್ಕಂಥ ಶಿರಟ್ಟಿ ಕ್ಷೇತ್ರದಲ್ಲಿ ಮತ್ತು ಲೋಕಸಭಾ ಸಂಸದರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಜಿಲ್ಲೆಯಿಂದ ಇದ್ದಾರೆ. ಈ ಕಡೆಯಿಂದ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದ್ದಾರೆ. ಇವೆಲ್ಲ ಲೆಕ್ಕಾಚಾರಿನಲ್ಲಿ ಇಂದು ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೇದಿಂದ ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಅಖಂಡ ಧಾರವಾಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂತ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಹಾವೇರಿ ಮೀಸಲು ಕ್ಷೇತ್ರದಲ್ಲಿ ಭೇಟಿ ಮಾಡಲಾಗಿದೆ. 2023ರ ಮಾಜಿ ದಂಡಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು, ಅವರು 23ರ ಅಭ್ಯರ್ಥಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು 2023ರಲ್ಲಿ 28ರಲ್ಲಿ ಅವರಿಗೆ ಅವಕಾಶ ಸಿಗಬಹುದಾ ಅಥವಾ ಇದೇ ರೀತಿ ಸೇವೆಯಲ್ಲಿ ಮುಂದುವರಿಬಹುದಾ ಅನ್ನೋಂಥ ಪೂರ್ಣ ಲೆಕ್ಕಾಚಾರಿನಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಮಾನ್ಯ ಶ್ರೀ ಗವಿಸಿದ್ದಪ್ಪ ದ್ಯಾಮಣ್ಣವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಗವಿಸಿದ್ದಪ್ಪ ದ್ಯಾಮಣ್ಣವ್ರ ಸಾಹೇಬ್, ನಮಸ್ಕಾರ. ನಮಸ್ಕಾರ. ನನ್ನ 2ನೆಯ ಭೇಟಿ, ಮೊದಲನೆಯ ಚುನಾವಣೆ ಸಂದರ್ಭದಲ್ಲಿ ಮತ್ತು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ, 2ನೆಯ ಭೇಟಿ ಈಗಿನ ಸಂದರ್ಭದಲ್ಲಿ. ಹೌದು ಸರ್. ಸರ್, ನನ್ನ ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ತಾವು ಒಂದು ತಾಲೂಕಿನ ಮತ್ತು ಒಂದು ಜಿಲ್ಲೆಯ ದಂಡಾಧಿಕಾರಿ ಆಗಿರ್ತಕ್ಕಂಥ ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ತಾವು ತಾಲೂಕಿನಲ್ಲಿ ದಂಡಾಧಿಕಾರಿ ಕಾರ್ಯನಿರ್ವಹಿಸ್ತಾ ಇದ್ರಿ.
ಹಾಗೆ ತಾವು ಒಂದು ಒಂದು ತಾಲೂಕು ಅಧಿಕಾರಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಬರ್ಬೇಕಂತ ಯಾಕೆ ಅನ್ಕೊಂಡ್ರಿ, ಯಾಕೆ ನೀವು ಭಾರತೀಯ ಜನತಾ ಪಕ್ಷನ ಆಯ್ಕೆ ಮಾಡ್ಕೊಂಡ್ರಿ? ನನ್ನ ಮೊದಲನೇ ಪ್ರಶ್ನೆ. ಸರ್, ಒಂದು ಮಾತು, ನಾನು ಏನು ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಾನು ಸೇವೆಯನ್ನು ಮಾಡಿದೆ, ಸೇವೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಅನೇಕ ಅಂದರೆ ಯಾವುದೇ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ನಾನು ಸುಮಾರು ಒಂದು 15ರಿಂದ 20 ವರ್ಷ ನಾನು ಹಾವೇರಿ ಜಿಲ್ಲೆಯಲ್ಲಿ ಸೇವೆಯನ್ನು ಮಾಡಿರೋದ್ರಿಂದ ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ಇವತ್ತಿಗೂ ಕೂಡ ಕುಡಿಯೋ ನೀರಿಲ್ಲ, ರಸ್ತೆಗಳು ಸರಿ ಇಲ್ಲ, ಒಳಚರಂಡಿ ವ್ಯವಸ್ಥೆ ಅದಕ್ಕೆ ಅನುದಾನ ಬಂತು, ಅದು ಫೇಲ್ಯೂರ್, ಅದು ಕೂಡ ಸರಿ ಇಲ್ಲ. ಆಮ್ಯಾಗ ಯಾವುದೇ ರೀತಿ ಒಂದು ರಿಂಗ್ ರೋಡಿನ ವ್ಯವಸ್ಥೆ ಇಲ್ಲ. ಅದರ ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳದಾವು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ. ನಿಜ ಹೇಳ್ಬೇಕಂದ್ರೆ ಒಂದು ಸೈಡ್ ನಮ್ಮ ಹಾವೇರಿ ತಾಲೂಕಿಗೆ ಒಂದು ಸೈಡ್ ತುಂಗಭದ್ರಾ ನದಿ ಹರಿದಿದೆ, ಇನ್ನೊಂದು ಸೈಡ್ ವರದಾ ನದಿ ಹರಿದಿದೆ. ಬಟ್ ಇವು ಎರಡೂ ನದಿ ಮಳೆಗಾಲದಲ್ಲಿ ತುಂಬಿ ಹರಿದು ನೆರೆ ಹಾವಳಿ ಬರುವಂತ ಸಂದರ್ಭ ಇದ್ರೂ ಕೂಡ ಇವರು ಆ ನೀರನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತ ವ್ಯವಸ್ಥೆ ಮಾಡಿಲ್ಲ ಇಲ್ಲಿವರೆಗೆ. ಏನು ನಮ್ಮನ್ನ ಆಳಿದ್ದಾರೆ ಅವರು, ಆ ಉದ್ದೇಶದಿಂದ ನಾವೇನಾದ್ರೂ ಮಾಡ್ಬೋದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು, ನೂರಾರು ಜನರಿಗೆ ಹೆಲ್ಪ್ ಮಾಡ್ಬೋದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಾವು ರಾಜಕಾರಣಕ್ಕೆ ಬಂದಿದ್ದು. ಯಾಕಂದರೆ ನಾ ಏನು ಸರ್ವಿಸಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ನಾವು ಇಡೀ ಜಿಲ್ಲೆಯಲ್ಲೇ ಒಂದು ನಾನ್ ಕರಪ್ಟಿವ್ ಆಫೀಸರ್ ಅಂತ ಬ್ರ್ಯಾಂಡ್ ಮಾಡಿದ್ದೀನಿ. ನಾನು ನಿಜ ಹೇಳ್ಬೇಕಂದ್ರೆ ನಾನ್ ಕರಪ್ಟಿವ್ ಆಫೀಸರ್ ಅಂತ ಬ್ರ್ಯಾಂಡ್ ಮಾಡಿದ್ದೀನಿ. ಈಗ ಕಂದಾಯ ಇಲಾಖೆ ಅಂದರೆ ಅಲ್ಲೇ ತಿಳಿದವರು ಬರ್ತಾರ, ತಿಳಿಲಾರ್ದವರು ಬರ್ತಾರ. ತಿಳಿಲಾರ್ದವ್ರು ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ವ್ಯಾಪ್ತಿಯೊಳಗನ ಕೆಲಸ ಆಗ್ತಿತ್ತಂದ್ರೆ ಆಗಿಂದಾಗ ಕೆಲಸ ಮಾಡಿಕೊಡ್ತಿದ್ದೆ. ಅದೇ ನಮ್ಮ ಆಫೀಸ್ ವ್ಯಾಪ್ತಿಯೊಳಗೆ ಆಗ್ತಿತ್ತಂದ್ರೆ ನಾನೇ ಖುದ್ದಾಗಿ ಹೋಗಿ ಇದು ಕೆಲಸ ಮಾಡಿಕೊಡ್ರಿ ಅಂತಂದು ನಮ್ಮ ಸಿಬ್ಬಂದಿಗಳಿಗೆ ಹೇಳ್ತಿದ್ದೆ. ಅಲ್ಲಿನೂ ಇಲ್ಲಪ್ಪ ಬೇರೆ ಆಫೀಸಲ್ಲಿ ಆಗ್ತೈತಂದ್ರೆ ಯಾರು ಬಂದಿರ್ತಾರ ಅನಕ್ಷರಸ್ಥರು ಅಂತರಿಗೆ ನಾನು ಫೋನ್ ನಂಬರ್ ಕೊಟ್ಟು ನೀವು ಅಲ್ಲಿ ಹೋಗಿ ಆ ಇಲಾಖೆಗೆ ಹೋಗಿ ಅವ್ರಿಗೆ ಫೋನ್ ಹಚ್ಕೊಡ್ರಿ, ನಾನು ಮಾತಾಡ್ತೀನಿ ಅಂತ ಹೇಳಿ ಕಳಿಸ್ತಿದ್ದೆ. ಅಂಥ ಸಂದರ್ಭದಲ್ಲಿ ಅವರೆಲ್ಲ ಜನ ಆ ಥರ ಮಾಡೋದ್ರಿಂದ ನಾನು ಅವ್ರಿಗೆ ಇಮಿಡಿಯೇಟ್ ಯಾವುದೇ ಇಲಾಖೆ ಅಧಿಕಾರಿಗಳಿರಲಿ ಅವ್ರಿಗೆ ಸಂಪರ್ಕ ಮಾಡಿ ಅವ್ರಿಗೆ ಇಲ್ಲಪ್ಪ ಇದು ಈ ರೀತಿಯ ಇವ್ರ ಕೆಲಸ ಮಾಡಿಕೊಡ್ರಿ ಅಂತ ಹೇಳೋಂಥ ಕೆಲಸ ನಾನು ಮಾಡ್ತಿದ್ದೆ. ಅದನ್ನ ಜನರು ನನ್ನ ಈ ಮಟ್ಟಕ್ಕೆ ತಗೊಂಡು ಹೋಗಿದ್ದು ಬೇರೆ ಯಾರು ಅಲ್ಲ, ಆ ಹಾವೇರಿ ತಾಲೂಕಿನ ಜನರ ಆಶೀರ್ವಾದ. ಆಕ್ಚುಲಿ ಇದು ಎಷ್ಟು ವರ್ಷದ ಹಿಂದಗಡೆ ನಿಮ್ಗೆ ಯೋಚನೆಗಿತ್ತು ನಾನು ರಾಜಕಾರಣಕ್ಕೆ ಬರ್ಬೇಕಂತ ಹೇಳಿ, ಅಥವಾ ಸಡನ್ಲಿ ಪ್ರೀ ಪ್ಲಾನ್ ಆಗಿರ್ತಕ್ಕಂಥದ್ದು ಸರ್? ಇಲ್ರಿ, ನಮ್ದು ಏನಂದ್ರೆ ಬೈ ಬರ್ತ್. ಒಟ್ಟು ನಾನು ಈಗ ನಮ್ಮ ಮನೆಯವರು ಕೂಡ ಬೈತಿರ್ತಾರೆ ನನಗೆ, ನೀನು ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನುವಂಥ ಭಾಷೆಯಲ್ಲಿ ನನಗೆ ಇವತ್ತಿಗೂ ಕೂಡ ಬೈತಿರ್ತಾರೆ. ನೀನು ಜನರ ಕೆಲಸ ಮಾಡ್ತಿ, ನಮ್ಮ ಮನೆ ಕೆಲಸ ಮಾಡಲ್ಲ, ನನ್ನ ಕೆಲಸ ಮಾಡಲ್ಲ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗೈತಿ ಈಗ ನಮ್ಮ ಮನೆಯಲ್ಲಿ. ಯಾಕಂದ್ರೆ ಅದು ಬೈ ಬರ್ತ್, ನಮ್ಮ ನೇಚರ್ ಹಂಗೆ ಬಂದಿದೆ. ಏನು ಯಾರಿಗೆ ಒಂದು ಸಹಾಯ ಮಾಡಬೇಕಾಗಿತ್ತು, ಯಾರಿಗೋ ಒಂದು ಹೆಲ್ಪ್ ಮಾಡಬೇಕಾಗಿತ್ತು ಅಂದ್ರೆ ಅದು ನಮ್ದು ಸುಮ್ಮನೆ ಇರಲ್ಲ. ನಾವು ಇಮಿಡಿಯೇಟ್ ಆಗಿ ನಮ್ಮ ಕೈಯಿಂದ ಭಗವಂತ ಏನು ಬುದ್ಧಿ ಕೊಟ್ಟಾನ, ಏನು ಶಕ್ತಿ ಕೊಟ್ಟಾನ, ಅಥವಾ ನನ್ನ ಅಧಿಕಾರ ವ್ಯಾಪ್ತಿ ಎಷ್ಟೈತಿ, ಆ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಾನು ಸಹಾಯ ಮಾಡುವಂತ ಕೆಲಸ ಇಲ್ಲಿವರೆಗೆ ಮಾಡ್ಕೊಂತ ಬಂದಿದ್ದೇನೆ. ಸಹಾಯ ಮಾಡಿದ್ರಿ, ಬಟ್ ಒಪ್ಕೊಂತೇನೆ ನಾನು. ಆದ್ರೆ ಈ ರಾಜಕಾರಣಕ್ಕೆ ಬರ್ಬೇಕಂತ ಹೇಳಿ ಅದೇ ರಾಜಕಾರಣ ಯಾವಾಗ ಅನ್ಕೊಂಡಿದ್ರಿ? ನನ್ನ ಮೊದಲನೇ ಪ್ರಶ್ನೆ. ಅಥವಾ ಟಿಕೆಟ್ ಅನೌನ್ಸ್ಮೆಂಟ್ ಆಗಿತ್ತು ಮುಂಚಿತವಾಗಿ ಗೊತ್ತಿತ್ತ, ಅಥವಾ ಒಂದು ಗಿಫ್ಟ್ ನಾಗಿ ನಿಮ್ಗೆ ಟಿಕೆಟ್ ಅನೌನ್ಸ್ಮೆಂಟ್ ಆಯ್ತಾ? ಬಟ್ ನನಗೆ ನೋಡ್ರಿ, ರಾಜಕಾರಣಕ್ಕೆ ಬರ್ಬೇಕನ್ನೋದು ಗೊತ್ತಿತ್ತು, ಬಟ್ ಟಿಕೆಟ್ ನನಗೆ ಸಿಗ್ತೈತೆ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಟಿಕೆಟ್ ನನಗೆ ಸಿಗುತ್ತೆ ಅನ್ನೋದು ನನಗೇನು ಗೊತ್ತಿಲ್ಲ. ಯಾಕಂದ್ರೆ ಅವತ್ತ ಚುನಾವಣೆ ಡ್ಯೂಟಿಯನ್ನು ಮಾಡಿದ್ದೆ ನಾನು. ಈಗ DC ಆಫೀಸಿಂದ ಎಲ್ಲ ಬಾಕ್ಸ್ಗಳನ್ನ AVM EVMS ಅವನ್ನೆಲ್ಲ ಬಾಕ್ಸ್ಗಳನ್ನ ತೊಗೊಂಡು ಬಂದು ಸ್ಟ್ರಾಂಗ್ ರೂಮ್ನಾಗ ಇಟ್ಟು ಸೀಲ್ ಮಾಡಿ ಮನೆಗೆ ಬಂದು ಊಟ ಮಾಡಕತ್ತಿದ್ವಿ. ಟಿವಿಯಲ್ಲಿ ನೋಡಿದ ಮ್ಯಾಗ ನನಗೆ ಗೊತ್ತಾಯ್ತು. ಯಾಕಂದ್ರೆ ನಾನು ರಾಜಕಾರಣಕ್ಕೆ ಯಾಕೆ ಬರ್ಬೇಕು ಅನ್ಕೊಂಡಿದ್ದೆ ಅಂದ್ರೆ ಅದೇ ಹಾವೇರಿ ತಾಲೂಕಿನಲ್ಲಿ ಏನು ಮೂಲಭೂತ ಸೌಕರ್ಯಗಳಿಲ್ಲ, ಆಮ್ಯಾಗ ಅನೇಕ ಯುವಕರಿದ್ದಾರೆ, ಯಾವುದೇ ಒಂದು ಕೈಗಾರಿಕಾ ಉದ್ಯಮಗಳಿಲ್ಲ. ಈಗ ಅದನ್ನ ಮಾಡ್ಲಿಕ್ಕೆ ಬೇಕಾದಷ್ಟು ಅವಕಾಶಗಳದಾವ ಅಲ್ಲಿ ಹಾವೇರಿ ವಿಧಾನಸಭಾ ಕ್ಷೇತ್ರದಾಗ. ಯಾವ್ದಾದ್ರು ಫ್ಯಾಕ್ಟ್ರಿಗಳನ್ನ ಮಾಡ್ಬೋದು, ಇಂಡಸ್ಟ್ರಿ ಮಾಡ್ಬೋದು, ಅವರಿಗೆ ಅನೇಕ ನಿರುದ್ಯೋಗಿಗಳಿಗೆ ಉದ್ಯೋಗ ಒದಗಿಸ್ಬೋದು. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಬೋದು ಅಂದ್ರೆ, ಈಗ ಇಲ್ಲೇ ಹಾವೇರಿ ಪಕ್ಕದಾಗ ಹೆಗ್ಗೇರಿ ಕೆರೆ ಇದೆ, 100 ಎಕರೆ ಜಮೀನಿದೆ. ಈಚೆ ಕಡೆ ಗುತ್ತಲದಲ್ಲಿ ಒಂದು ಬ್ರಿಟಿಷರ್ ಕಾಲದ ದೊಡ್ಡ ಕೆರೆ ಇದೆ.
ಈಗ ಮಳೆಗಾಲದಾಗ ಏನು ಡ್ಯಾಮ್ ತುಂಬಿ ಓವರ್ಫ್ಲೋ ಆಗಿ ನೀರನ್ನ ನದಿಗೆ ಬಿಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಈ ಕೆರೆಗಳನ್ನ ಫಿಲಪ್ ಮಾಡಿಸಿ ಈಗ ಹಾವೇರಿ ನಗರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಒಂದು 30 ಹಳ್ಳಿಗೆ ವಾಟರ್ ಸಪ್ಲೈಯನ್ನು ಮಾಡ್ಬೋದು. ನಾವು ಕೆರೆಯನ್ನ ಸರಿಯಾಗಿ ಹೂಳೆತ್ತಿ ಅದನ್ನ ನೀರನ್ನ ಪ್ಯೂರಿಫಿಕೇಶನ್ ಮಾಡಿ ಅಲ್ಲೊಂದು ಪಂಪ್ ಹೌಸ್ ಕುಂದಿರಿಸಿ ವಾಟರ್ ಸಪ್ಲೈಯನ್ನ ಇಲ್ಲಿ ಮಾಡ್ಬೋದು. ಅಲ್ಲಿ ಗುತ್ತಲ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಹಾವೇರಿ ತಾಲೂಕಿನ ಪೂರ್ವ ಭಾಗದಲ್ಲಿ ಕೂಡ ಅಲ್ಲೇ 30 ಹಳ್ಳಿಗಳು ಬರ್ತಾವೆ. ಆ 30 ಹಳ್ಳಿಗೆ ಕೂಡ ನಾವು ಆರಾಮಾಗಿ ನೀರನ್ನ ಸಪ್ಲೈ ಮಾಡ್ಬೋದು. ಅಂದ್ರೆ ನೀರಿನ ಸಮಸ್ಯೆ ಬಗೆಹರಿತೈತಿ. ಈಗ ಏನಾಗಿದೆ ಅಂದ್ರೆ ಹೊಳೆಯಿಂದ ನೀರು ತಗೊಂಡ್ಬರ್ತೀವಿ ಅಂತ ಹೇಳ್ತಾರ, ಬಟ್ ಮಧ್ಯೆ ಅದು ಅದಾಗೆ ಕಟ್ ಆಗುತ್ತೋ ಏನ್ ಇವ್ರ ಕಟ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಸರ್ಕಾರದ ಏನ್ ದುಡ್ಡು ಮಾತ್ರ ಖರ್ಚಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನಿರಂತರ ಖರ್ಚು ಹಾಕ್ತಾ ಇರ್ತಾರ ಯಾವುದು ನಗರಸಭೆಯವರು. ಅದನ್ನೆಲ್ಲ ನಾವು ಹೋಗಲಾಡಿಸ್ಬೇಕು. ಆಮ್ಯಾಗ ರಸ್ತೆಗಳನ್ನ ಚೆನ್ನಾಗಿ ಮಾಡಬೇಕು. ಆಮ್ಯಾಗ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು. ಆಮ್ಯಾಗ ಇನ್ನೂ ಅನೇಕ ಕಾನ್ಸೆಪ್ಟ್ಗಳನ್ನ ಇಟ್ಟುಕೊಂಡು ನಾವು ರಾಜಕಾರಣಕ್ಕೆ ಬಂದಿದ್ದೆ. ಆಕ್ಚುಲಿ ಮೂಲತಃ ತಾವು ಇದೇ ಒಂದು ಮೂಲಭೂತ ಸೌಕರ್ಯಗಳನ್ನು ವಂಚಿತಗೊಂಡಿರ್ತಕ್ಕಂಥ ಜನಸಾಮಾನ್ಯರನ್ನ ತಾವು ನ್ಯಾಯ ಕೊಡಿಸೋದ್ರಲ್ಲೇ ತಾವು ಅಧಿಕಾರಕ್ಕೆ ಬಂದಿರತಕ್ಕಂಥ ವಿಷಯಗಳದ್ದು. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮತವನ್ನು ಪಡೆದುಕೊಂಡು ತಾವು ಪರಾಜಿತ ಆದ್ರೆ ಈಗಿನ ಡೆಪ್ಯೂಟಿ ಸ್ಪೀಕರ್ ಆಗಿರ್ತಕ್ಕಂಥ ರುದ್ರಪ್ಪ ಲಮಾಣಿ ಅವ್ರ ಒಂದು ಕಡೆ, ಅವಾಗಿನ ಮಾಜಿ ಶಾಸಕರು, ಮಾಜಿ ಸಚಿವರು ಕೂಡ ಆಗಿರ್ತಕ್ಕಂಥವ್ರು 81,912 ಮತವನ್ನು ಪಡೆದುಕೊಂಡ್ರಿ. ಹೇಗೆ ಇಷ್ಟು ಮತವನ್ನು ಬರಲಿಕ್ಕೆ ಲೆಕ್ಕಾಚಾರದಲ್ಲಿ ಹಾಕೊಂಡ್ರೆ 45ರಿಂದ 50,000 ಮತಗಳನ್ನು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಮತಗಳು. ಹೌದಾ ಸರ್? ಒಂದು 30ರಿಂದ 31,000 ಮತಗಳನ್ನು ನಿಮ್ಮ ಫೇಸ್ ಮೇಲೆ ಬರುವಂತ ಮತಗಳನ್ನು ಒಂದು 20,000, 10ರಿಂದ 12,000 ಮತಗಳನ್ನು ಆ ಕಡೆಯಿಂದ ಬೇಸರಾಗಿ ಈ ಕಡೆ ಬಂದಿರತಕ್ಕಂಥ ಮತಗಳನ್ನು, ಅದರಲ್ಲಿ 5,000 ಮತಗಳನ್ನು ಲೆಕ್ಕವನ್ನು ತಗೊಂಡ್ರೆ ಏನೋ ಒಂದು ಅಧಿಕಾರಿ ಬಂದಿದ್ದಾರೆ ಬದಲಾವಣೆ ಮಾಡಬಹುದು ಅನ್ಕೊಂಡ್ ಮತಗಳನ್ನಿರ್ತವೆ. ಈ 81,000 ಮತವನ್ನು 81ರಿಂದ 82,000 ಮತವನ್ನು ತಾವು ಪಡೆದುಕೊಳ್ಳಿಕ್ಕೆ, ಇಷ್ಟು ರೀಚ್ ಆಗ್ಲಿಕ್ಕೆ ನಿಮಗೆ ಶಾರ್ಟ್ ಟೈಮ್ ನಲ್ಲಿ ಮತ್ತು ಈಗ ನಿಮ್ಮ ಸೇವೆ ಈ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಯಾವ ರೀತಿ ಮುಂದುವರಿತಾ ಇದೆ? ನೋಡ್ರಿ, ಒಂದು ಮಾತು ಹೇಳ್ಬೇಕಂದ್ರೆ ಆಕ್ಚುಲಿ 82,000 ಮತಗಳು ಬರ್ಲಿಕ್ಕೆ ಕಾರಣ ಒಂದು ತಾವು ಹೇಳಿದ ಹಾಗೆ ಪಕ್ಷದ ಓಟುಗಳು ಇದಾವು. ಅದರ ಜೊತೆಗೆ ನಾವು ಏನು ಸೇವೆಯನ್ನ ಮಾಡಿದ್ವಿ, ನಿಸ್ವಾರ್ಥ ಸೇವೆ, ನಾನ್ ಕರಪ್ಟಿವ್ ಆಗಿ ಏನು ಸೇವೆಯನ್ನು ಮಾಡಿದ್ವಿ, ಅವರು ಕೂಡ ಈಗ ಯಾವುದೇ ಒಬ್ಬ ವ್ಯಕ್ತಿ ನಾವು ಒಂದು ಹೆಲ್ಪ್ ಮಾಡಿದ್ರೆ ಅದನ್ನ ನೆನಪಿಟ್ಟು ಇಟ್ಕೊಂಡಿರ್ತಾರೆ. ಈಗ ನಾವು ಸ್ವಾರ್ಥ ಇಟ್ಕೊಂಡು ಹೆಲ್ಪ್ ಮಾಡಿದ್ವಿ ಅಂದ್ರೆ ಅದು ಅವರು ಏನ್ ಮಾಡ್ಬೇಕು ಅದು ಮಾಡ್ತಾರೆ. ಬಟ್ ನಾವೇನು ಒಳ್ಳೆ ಉದ್ದೇಶ ಇಟ್ಕೊಂಡು ಏನು ಸಹಾಯ ಸಹಕಾರ ಮಾಡಿದ್ವಲ್ಲ, ಆ ಒಂದು ಇದರಿಂದ ಮತ್ತು ಪಕ್ಷದ ನಮ್ಮ ನಾಯಕರ ಒಂದು ಆಶೀರ್ವಾದದಿಂದ ಹೀಗೆಲ್ಲ ಆಗಿ ಮತ್ತೆ 82,000 ಮತಗಳು ಬರ್ಲಿಕ್ಕೆ ಕಾರಣ ಆಯ್ತು. ಸರಿ ಸರ್, ಜಿಲ್ಲೆಯಲ್ಲಿ ಒಂದು ಸ್ಥಾನ ಭಾರತೀಯ ಜನತಾ ಪಕ್ಷಕ್ಕಿಲ್ಲ. ಲೋಕಸಭಾ ಕ್ಷೇತ್ರದಲ್ಲಿ ಒಂದೇ ಸ್ಥಾನ ಶಿರಹಟ್ಟಿ. ಹೌದು ಸರ್. ಲೋಕಸಭಾ ಸಂಸದರು ಕೂಡ ನಿಮ್ ಪಕ್ಷದವರು. IG ಸನದಿ ಅವ್ರನ್ನ ಬಿಟ್ರೆ ಇಲ್ಲಿ ಮತ್ತೆ ಹೊಳ್ಳಿ ಯಾರು ಗೆಲ್ಲಿಲ್ಲ. ರುದ್ರಪ್ಪ ಮಂಜುನಾಥ್ ಕುನ್ನೂರ್ ಅವ್ರು ಗೆದ್ದಿರ್ತಕ್ಕಂಥದ್ದು ಲೋಕಸಭಾ ಕ್ಷೇತ್ರದಿಂದ. ಅವ್ರನ್ನ ಬಿಟ್ರೆ ಮತ್ತೆ ಹೊಳ್ಳಿ ಇಲ್ಲಿ ಕಾಂಗ್ರೆಸ್ನಿಂದ IG ಸನದಿ ಬಿಟ್ರೆ ಕಾಂಗ್ರೆಸ್ನಿಂದ ಯಾರು ಗೆಲ್ಲಿಲ್ಲ. ಮಂಜುನಾಥ್ ಕುನ್ನೂರ್ ಗೆದ್ದಿದ್ದು ಕೂಡ ಭಾರತೀಯ ಜನತಾ ಪಕ್ಷದ 3 ಬಾರಿ ಗೆದ್ದಿರ್ತಕ್ಕಂಥದ್ದು. ಉದಾಸಿಯವರು ಕೂಡ ಈಗ ಬೊಮ್ಮಾಯಿ. ಕಾಂಗ್ರೆಸ್ನವರು ಒಂದು ಸ್ಥಾನ ಬಿಡದಂತೆ ಗೆಲ್ಲಕೊಂಡ್ರು ಕೂಡ ಮುಂದಿನ 28ರ ಚುನಾವಣೆಗೆ ನಿಮ್ಮ ಕಹಳೆ ಯಾವ ರೀತಿ ಆಗಬಹುದು? ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರನೂ ಕೂಡ ಶಿಗ್ಗಾವಿಂದ ಸೋತರು, ಬೈ ಎಲೆಕ್ಷನ್ ದಲ್ಲಿ ಸೋತರು. ಸಾರ್ವತ್ರಿಕ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ರಟ್ಟಿಹಳ್ಳಿ ಒಂದೇ ನೀವು ಗೆದ್ದಿರತಕ್ಕಂಥದ್ದು, ಅದನ್ನ ಬಿಟ್ಟರೆ ಬೇರೆ ಇಲ್ಲ. ಹೇಗಿರ್ಬಹುದು ನಿಮ್ಮ ಪ್ಲಾನು, ನಿಮ್ಮ ಒಂದು ಚಟುವಟಿಕೆಗಳನ್ನು ಈ ಸರ್ಕಾರದ ಮುಂದಗಡೆ ವಿರೋಧ ಪಕ್ಷ ಧ್ವನಿ ಅದನ್ನ ಕೇಳ್ತಾ ಇದೆಯಾ ಸರ್? ಈಗಾಗಲೇ ನಾವು ನೋಡ್ರಿ ನಿರಂತರವಾಗಿ ಸಂಘಟನೆಯನ್ನ ಮಾಡ್ತಾ ಇದ್ದೀವಿ. ಏನು ನಮ್ಮ ಪಾರ್ಟಿ ಏನು ಕೆಲಸವನ್ನ ಕೊಡ್ತೈತಿ, ನಮ್ಮ ನಾಯಕರು ಏನು ಕೆಲಸವನ್ನ ಕೊಡ್ತಾ ಇದ್ದಾರೆ, ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವರೆಲ್ಲ ಅವರ ಮಾರ್ಗದರ್ಶನದಲ್ಲಿ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋದು ನಮ್ಗೆ ಈಗ ಆಲ್ರೆಡಿ ಹೇಳಿಕೊಟ್ಟಿದ್ದಾರೆ, ಪ್ಲಾನ್ ಅನ್ನ ಮಾಡಿದ್ದಾರೆ. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಈಗ SIR ನಡೆದಿದೆ. SIR ಅಲ್ಲಿ ಯಾರು ಅರ್ಹ ಮತದಾರರಿದ್ದಾರೆ ಅವ್ರನ್ನ ಉಳಿಸ್ಕೋಬೇಕು, ಯಾರು ಅನರ್ಹ ಮತದಾರರಿದ್ದಾರೆ ಅವ್ರನ್ನ ಡಿಲೀಷನ್ ಮಾಡಿಸುವಂತ ಕೆಲಸ ಈಗ ಸದ್ಯಕ್ಕೆ ನಾವು ಮಾಡ್ತಾ ಇದ್ದೀವಿ. ಆ ರೀತಿ ನಾವು ಪಕ್ಕಾ ಮತದಾರರನ್ನ ನಾವು ಉಳಿಸ್ಕೊಂಡಾಗ ಆಟೋಮೆಟಿಕಲಿ ಅದು ನಮ್ಗೆ ಪ್ಲಸ್ ಆಗುತ್ತಂತ ನಮ್ಮ ಅಭಿಪ್ರಾಯ. ಸರಿ, ಆಮ್ಯಾಗ ಈಗ ಏನ್ ಮಾಡ್ತಾ ಇದ್ದೀವಿ ನಾವು, ಈಗ ಅನೇಕ ಕಾರ್ಯಕ್ರಮಗಳನ್ನ, ಈಗ ರೈತರ ಸಮಸ್ಯೆಗಳಿದಾವು,
ಆಮ್ಯಾಗ ಈಗ ಕಾಂಗ್ರೆಸ್ ಬಂದಾಗಿನಿಂದ ಏನಾಗಿದೆ ಅಂದ್ರೆ ದುರಾಡಳಿತ, ಅವ್ಯವಸ್ಥೆ ಆಗ್ರ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಯಾವುದೇ ಮಾತೆತ್ತಿದ್ರೆ ಈಗ ಗೃಹ ಮಂತ್ರಿಗಳು ಮಾತೆತ್ತಿದ್ರೆ RSS BJP ಬರೇ ಇದನ್ನ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ನಾವು ಏನ್ ನೋಡ್ರಿ, ಯಾವುದೇ ಮಂತ್ರಿ ಇರ್ಲಿ, ಯಾವುದೇ ಪಕ್ಷ ಇರ್ಲಿ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಸ್ವಾಗತವನ್ನು ಮಾಡ್ತೀವಿ, ಯಾರು ಒಳ್ಳೆ ಕೆಲಸ ಮಾಡಲ್ಲ ಅದನ್ನ ವಿರೋಧಿಸ್ತೀವಿ. ಬಟ್ ಇವತ್ತು ಏನಾಗಿದೆ ಅಂದ್ರೆ ಕೆಲಸ ಮಾಡೋದು ಬಿಟ್ಟಿದ್ದಾರೆ ಅವರು, ಬರೀ RSS ಬೆನ್ನ ತಗೊಂಡು ಹೊಂಟಿದ್ದಾರೆ. ಇಲ್ಲೇ ನೋಡ್ರಿ, ಈಗ ಅನೇಕ ಈಗ ಮೊನ್ನೆ ಒಂದು ಇಲ್ಲೇ ನಮ್ಮ ರಟ್ಟಿಹಳ್ಳಿಯಲ್ಲಿ ಒಂದು ಮರ್ಡರ್ ಆಯ್ತು. ಆಮೇಲೆ ಅಲ್ಲೇ ಹಾನಗಲ್ ತಾಲೂಕ್ ನೆರೆಗಲ್ಲಲ್ಲಿ ಕೂಡ ಒಂದು ದೊಡ್ಡ ಘಟನೆ ಆಯ್ತು. ಇವೆಲ್ಲ ಇದು ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದಕ್ಕೆ ಈ ರೀತಿ ಘಟನೆಗಳೇ ನಡೀತಾ ಇದಾವೆ. ಯಾಕಂದ್ರೆ ಒಂದು ಕೋಮಿಗೆ ಇವರು ಸಪೋರ್ಟ್ ಅನ್ನ ಮಾಡೋದ್ರಿಂದ ಇದು ಅನೇಕ ಜನರಿಗೆ ತೊಂದರೆ ಆಗ್ತಾ ಇದೆ. ಎಲ್ಲರನ್ನು ಒಂದೇ ದೃಷ್ಟಿ, ಕಾನೂನು ಸಂವಿಧಾನ ಎಲ್ಲರಿಗೂ ಒಂದೇ ಮಾತೆತ್ತಿದ್ರೆ ಮತ್ತು ಸಂವಿಧಾನ ಅಂತ ಹೇಳ್ತಾರೆ ಅವರು. ಮತ್ತು ಸಂವಿಧಾನ ಪುಸ್ತಕವನ್ನು ಕಿಶದಾಗ ಇಟ್ಕೊಂಡು ಅಡ್ಡಾಡ್ತಾರೆ, ಆಟದ ಪುಸ್ತಕದ ಗತೆ. ಬಟ್ ಅದು ಎಲ್ಲ ಅಲ್ಲ ಪದ್ಧತಿ. ಆಕ್ಚುಲಿ ಸಂವಿಧಾನಕ್ಕೆ ಗೌರವ ಕೊಡುವಂಥವ್ರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡುವಂಥವ್ರು ಆ ಸಂವಿಧಾನ ಪ್ರಕಾರ ಕಾನೂನನ್ನ ನಡೆಸ್ಬೇಕು. ಅದನ್ನು ಬಿಟ್ಟು ಬರೇ ದುರುದ್ದೇಶ ಇಟ್ಕೊಂಡು ಅವ್ರ ಮೇಲೆ ಕೇಸ್ ಹಾಕೋದು, ಇವ್ರ ಮೇಲೆ ಕೇಸ್ ಹಾಕೋದು, ಒಳ್ಳೆ ಮಾಡಕ್ ಬಂದರ ಮೇಗೂ ಕೇಸ್ ಹಾಕ್ಸೋದು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಅನೇಕ ಪ್ಲಸ್ ಪಾಯಿಂಟ್ ಅಂತೂ ಇದೆ, ಜನ ಅಂತೂ ರೋಷ್ ಹೋಗಿದ್ದಾರೆ ಇವಾಗ. ಹಾಗಾಗಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ನಮ್ಮ 6 ವಿಧಾನಸಭಾ ಕ್ಷೇತ್ರಗಳು ನಾವು ಗೆಲ್ತೀವಿ. ಯಾಕಂದ್ರೆ ಆ ನಿಟ್ಟಿನಲ್ಲಿ ನಮ್ಮ ನಾಯಕರು ಏನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಇರ್ಬೋದು, ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರು ಇರ್ಬೋದು, ಏನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಎಲ್ಲ ಈಗ ರೈತರ ಸಮಸ್ಯೆ ಇರ್ಬೋದು, ಆಮ್ಯಾಗ ಕೂಲಿ ಕಾರ್ಮಿಕರ ಸಮಸ್ಯೆ ಇರ್ಬೋದು, ಅನೇಕ ಜನಸಾಮಾನ್ಯರ ಸಮಸ್ಯೆ ಇರ್ಬೋದು, ಏನೇ ಸಮಸ್ಯೆಗಳಿದ್ರು ಕೂಡ ನಾವು ಸ್ಪಂದಿಸ್ತೀವಿ. ಮತ್ತು ಯಾವುದೇ ಸಣ್ಣ ಪುಟ್ಟ ಹೋರಾಟಗಳಿದ್ರು ಕೂಡ ಅಲ್ಲೇ ನಾವು ಹೋಗ್ತೀವಿ. ಈಗ ರಸ್ತೆಗಳ ಬಗ್ಗೆ ಡೈರೆಕ್ಟ್ ಆಗಿ ನಾವು ಈಗ ನಮ್ಮ ಏನು ಡೆಪ್ಟಿ ಸ್ಪೀಕರ್ ಏನಿದಾರಲ್ಲ ಅವ್ರಿಗೆ ಹೇಳಿದೀವಿ, ಇಂತಿಂಥ ರೋಡ್ ಮಾಡಿಸ್ರಿ, ಇಂಥ ರೋಡ್ ಮಾಡಿಸ್ರಿ ಅಂತಂದು ತಾಕೀತನ್ನ ಮಾಡಿದ್ವಿ ನಾವು. ಯಾಕಂದ್ರೆ ಮಾಡಿಸ್ಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ಈಗ ಮೊನ್ನೆ ಇಲ್ಲೇ ಒಂದು ವಿದ್ಯಾನಗರದಾಗ ಒಂದು ಜನ ಅಡ್ಡಾಡಕ್ಕೆ ಬರಲಾರ್ದಂತ ವ್ಯವಸ್ಥೆ ಸೃಷ್ಟಿಯಾಗಿತ್ತು. ಅದನ್ನ ಡೈರೆಕ್ಟ್ ಆಗಿ ಅವ್ರಿಗೆ ಭೇಟಿಯಾಗಿ ಹೇಳಿದ್ವಿ ನಾವು, ಇಲ್ಲ ಅದನ್ನ ಮಾಡಿಸ್ಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ನೋಡ್ರಿ ಅಂತಂದು. ಈ ರೀತಿ ನಾವು ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ಕೊಳ್ತಾ ಬಂದಿದ್ದೀವಿ. ಹಾಗಾಗಿ ಜನ ನಮ್ಮ ಮ್ಯಾಗ ವಿಶ್ವಾಸ ಇಟ್ಟಿದ್ದಾರೆ. ಆಮ್ಯಾಗ ಜನ ವಿಶ್ವಾಸ ಇದ್ದಲ್ಲೇ ನಾವು ಏನು, ನಮ್ಮ ವ್ಯಕ್ತಿತ್ವ ಏನು, ನಮ್ಮ ಪಕ್ಷ ಏನು, ನರೇಂದ್ರ ಮೋದಿಜಿಯವರ ಕೆಲಸ ಏನು, ಈ ದೇಶಕ್ಕೆ ಎಷ್ಟು ಕೆಲಸಗಳನ್ನ ಮಾಡಿದೆ ಅನ್ನೋದು ಜನರಿಗೆ ಇವತ್ತು ಅರಿವಾಗಿದೆ. ಎಟ್ ದಿ ಟೈಮ್ ನಾವು ಆ ಕೆಲಸಗಳನ್ನ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಏನೇನು ಮಾಡಿದಾರ ಅನ್ನೋದು ನಾವು ಹೇಳಲಿಲ್ಲ. ನಿಜ ಹೇಳ್ಬೇಕಂದ್ರೆ ನಾವು ಜನರಿಗೆ ತಲುಪಿಸುವಂತ ಕೆಲಸ ಮಾಡಲಿಲ್ಲ. ಹಾಗಾಗಿ ನಾವು ಏನು ಸೋತಿದ್ದೀವಿ ವಿನ ಬೇರೆ ಏನೂ ಕಾರಣ ಇಲ್ಲ. ಅದರಲ್ಲಿ ಮತ್ತ ಸ್ಥಳೀಯ ರಾಜಕಾರಣ ಬೇರೆ ಒಂದಿಷ್ಟು ಇರ್ತೈತಿ, ಆ ಕಾರಣಕ್ಕೋಸ್ಕರ ಇದಾಗಿದ್ದೀವಿ. ಬಟ್ 100% ಈ ಸರಿ 6 ಗೆಲ್ತೀವಿ. ರಾಜ್ಯದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಂತೂ 100% ಬರುತ್ತೆ. ಅಂದ್ರೆ 23ರಲ್ಲಿ ಅವ್ರು ಕ್ಲೀನ್ ಚಿಟ್ ಆಗಿದ್ರು, ನೀವು ಕ್ಲೀನ್ ಚಿಟ್ ಆಗಿದ್ರಿ. 28ಕ್ಕೆ ಅವ್ರನ್ನ ನೀವು ಕ್ಲೀನ್ ಚಿಟ್ ಮಾಡೋದು. ಎಸ್ ಸರ್, 100% ಸರ್. ಸರಿ, ಲಾಸ್ಟ್ ಟೈಮ್ ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿ ಕೂಡ ಸ್ವಲ್ಪ ಗೊಂದಲ ಆಯ್ತು ನಿಮ್ಮಲ್ಲಿ. ಹೌದೌದು. MMP ಅವರು ತಗೊಂಡಿದ್ರು, ಅರುಣ್ ಕುಮಾರ್ ಅವರು, ಅವ್ರನ್ನ ಬಿಟ್ಟು ಮತ್ತು ಅಲ್ಲಿ ವಿರೂಪಾಕ್ಷಪ್ಪ ಬಳ್ಳಾರಿ ಅವ್ರನ್ನ ಮಾಡಿದ್ರು. ಅದ್ರಲ್ಲಿ ನಿಮ್ಮ ಹೆಸರು ಕೂಡ ಓಡಾಡ್ತಿತ್ತಲ್ಲ ಸರ್, ಅದು ಹೌದಾ? ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ, ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅಲ್ಲ, ನಮ್ಮ ಅರ್ಜಿ ಕೊಟ್ಟಿದ್ವಿ ನಾವು ಕೂಡ. ಹಂಗಲ್ಲ, ಕಾಮನ್ ಆಗಿ ಅರ್ಜಿ ಕೊಟ್ಟಾಗ ನೀವು ಕೊಟ್ಟಿದ್ರಿ. ಬಟ್ ಆದ್ರೆ ರೇಸ್ ನಲ್ಲಿ ಕೂಡ ನಿಮ್ ಫಾಲೋವರ್ಸ್ ಈ ರೀತಿ ಒಂದು ಗೊಂದಲ ಸೃಷ್ಟಿಯಾಗಿತ್ತು, ಅದು ನಿಜ ಸರ್? ಅದು ಅಲ್ಲ, ಆದ್ರೆ ಒಟ್ಟ ಏನ ಸಮೀಕ್ಷೆಗೆ ಏನ್ ಬಂದಿದ್ದಾರಲ್ಲ, ಈಗೇನು ಆಯ್ಕೆ ವೀಕ್ಷಕರಾಗಿ ಏನು ಬಂದಿದ್ದಾರಲ್ಲ, ವೀಕ್ಷಕರಾಗಿ ಬಂದಂತವ್ರು ಸ್ವಲ್ಪ ಅಬ್ಸರ್ವ್ ಮಾಡಿದ್ರು. ಆದ್ರೆ ಈಗ ನಮ್ಗ ಏನಂದ್ರೆ ನಾವು ಏನ್ ಅಧಿಕಾರ ವರ್ಗದಿಂದ ಬಂದಂತವ್ರು, ಮತ್ತೆ ಯಾವುದೇ ರೀತಿ ಈಗ ಅಂದ್ರೆ ಒಂದು ಜಿಲ್ಲಾ ಅಧ್ಯಕ್ಷ ಅಂದ್ರೆ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಾಗ್ತೈತಿ. ಮತ್ತು ನಾವು ಸಣ್ಣವರು, ಇನ್ನು ಅಂಬಿಗಲ್ಲ ರಾಜಕಾರಣದಲ್ಲಿ. ಹಾಗಾಗಿ ಈಗ ಹಿರಿಯರ ಇದ್ರು, ಮತ್ತು ಅವರು ಅರುಣ್ ಕುಮಾರ್ ಪೂಜಾರಿ ಅವರು ಆದ್ರು. ಅದ್ರ ನಂತರ ಮತ್ತೆ ವಿರೂಪಾಕ್ಷಣ್ಣ ಬಳ್ಳಾರಿ ಅವರು ಮಾಜಿ ಶಾಸಕರು, ಇಬ್ರು ಅವರು ಕೂಡ ಮಾಜಿ ಶಾಸಕರು, ಇವರು ಕೂಡ ಮಾಜಿ ಶಾಸಕರು. ಮಾಜಿ ಶಾಸಕರು ಇವರು ನೇರ ಸಾರ್ವತ್ರಿಕ ಚುನಾವಣೆಯಲ್ಲಿ ಇವರು ಮಾಜಿ ಶಾಸಕರಾಗಿರೋದ್ರಿಂದ ಅವರು ಅನುಭವನ ಇದೆ, ಮತ್ತು ಅದ್ರ ಜೊತೆಗೆ ನಿಭಾಯಿಸ್ಕೊಂಡು ಹೋಗುವಂತ ಶಕ್ತಿ ಕೂಡ ಇದೆ. ಮತ್ತು ನಮ್ಮ ನಾಯಕರು ಏನ್
ಬಸವರಾಜ ಬೊಮ್ಮಾಯಿ ಸಾಹೇಬರು ಏನು ಮಾರ್ಗದರ್ಶನ ಮಾಡ್ತಾರೆ ಅದ್ರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕೆಲಸ ಸರಿ, ಚಟುವಟಿಕೆ ಜನ ಮಾತನಾಡ್ತಾ ಇದ್ದಾರೆ ಶಿವಕುಮಾರ್ ಸಿಎಂ ಉದಾಸಿ ಅವರು ಇದ್ದಂತ ಸಂದರ್ಭದಲ್ಲಿ ಜಿಲ್ಲೆಯ ಮತ್ತು ಪಕ್ಷದ ಚಿತ್ರಣ ಬೇರೆ ಇತ್ತು, ಸಂಘಟನೆಯಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ ಬೇರೆ ಬೇರೆ ರೂಪನ ತಗೊಂತಿತ್ತು. ಆವಾಗ ಮಾಜಿ ಸಚಿವರಾಗಿದ್ರು ಕೂಡ ಅವರು ಬಹಳಷ್ಟು ಅಧಿಕಾರಿಯಿಂದ ಕ್ಷೇತ್ರಕ್ಕೆ ಅನುದಾನ ತರೋದ್ರಲ್ಲಿ ಯಶಸ್ಸನ್ನ ಕಾಣ್ತಿದ್ರು. ಆದ್ರೆ ಸಿಎಂ ಉದಾಸಿ ಅವರು ನಿಧನ ಆದಂತ ಕಾಲದಲ್ಲಿ ಜಿಲ್ಲೆಯ ಪ್ರತಿಯೊಂದು ಚಿತ್ರನೂ ಕೂಡ ಜೀರೋ ಆಗಿದೆ. ಆ ನಾಯಕತ್ವ ಬಸವರಾಜ ಬೊಮ್ಮಾಯಿ ಕೈಲಿ ಸಿಗ್ತಾ ಇಲ್ಲ ಅಂತ ಜನ ಮಾತನಾಡ್ತಾರೆ. ಹೌದಾ ಸರ್? ಇಲ್ಲ ಸರ್, ಹಾಗಾಗಿದ್ರೆ ಹಂಗೇನಿಲ್ಲ ಸರ್. ಈಗ ಎಲ್ಲಾ ರೀತಿಯಿಂದನ ನಮ್ಗೆಲ್ಲ ಟ್ರೈನ್ ಅಪ್ ಮಾಡಿದಾರೆ ಸರ್. ಬಸವರಾಜ ಬೊಮ್ಮಾಯಿ ಸಾಹೇಬರು ಎಲ್ಲಾ ರೀತಿಯಿಂದ ನಮ್ಗೆ ಟ್ರೈನ್ ಅಪ್ ಮಾಡಿದ್ದಾರೆ. ಯಾವ ರೀತಿ ವರ್ಕೌಟ್ ಮಾಡಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋದನ್ನ ನಮಗೆ ಮನವರಿಕೆ ಮಾಡಿದ್ದಾರೆ. ಅದೇ ರೀತಿ ಅನೇಕ ಕಾರ್ಯಾಗಾರಗಳನ್ನ ಮಾಡಿದ್ದಾರೆ, ಕಾರ್ಯಕಾರಿಣಿ ಸಮಿತಿಗಳ ಸಭೆಗಳನ್ನ ಮಾಡಿದ್ದಾರೆ. ಹಾಗಾಗಿ ನಾವು ಈಗಂತೂ ಯಾವುದೇ ರೀತಿ ಸಂಘಟನೆ ಬಗ್ಗೆ ಯಾವುದೇ ರೀತಿ ಇದು ಇಲ್ಲ. ಎಲ್ಲ ಇಡೀ ಜಿಲ್ಲೆಯಲ್ಲೇ ಕೂಡ ಒಳ್ಳೆ ನಮ್ಮ ವಿರೂಪಾಕ್ಷಣ್ಣ ಬಳ್ಳಾರಿ ಅವರ ನೇತೃತ್ವದಲ್ಲಿ ಒಳ್ಳೆ ಸಂಘಟನೆ ಆಗ್ತಾ ಇದೆ ಜಿ. ಹಾಗಾಗಿದ್ರೆ ಜನ ಇನ್ನೊಂದು ಮಾತನಾಡ್ತಾರೆ, ಇಷ್ಟೆಲ್ಲ ಚಾಣಕ್ಷತನ ಇದ್ದಿರ್ತಕ್ಕಂಥ ಯಡಿಯೂರಪ್ಪನವ್ರ ಜೊತೆ ರಾಜಕಾರಣ ಮಾಡಿರ್ತಕ್ಕಂಥ ಯಡಿಯೂರಪ್ಪನವ್ರ ಕ್ಯಾಬಿನೆಟ್ ನಲ್ಲಿ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಚಾಣಕ್ಯ ತಮ್ಮ ಮಗನ ಚುನಾವಣೆಯಲ್ಲಿ ಈಸಿಯಾಗಿ ಸೋಲಾಗ್ಬಿಡುತ್ತಲ್ಲ. ಹಾಗೇನಿಲ್ಲ ಸರ್. ಈಗ ಮತ್ತೆ ರಾಜಕಾರಣ ಅಂದ್ಮೇಲೆ ಈಗ ಅವ್ರ ಪಕ್ಷದಲ್ಲಿ ಇವತ್ತು ಅವ್ರದ್ದು ಸರ್ಕಾರ ಇತ್ತು. ಜಿಲ್ಲೆಯಲ್ಲಿ ನಿಮ್ಮ ಬೊಮ್ಮಾಯಿ ಅವರು ತಮ್ಮ ಮಗನ ಕ್ಷೇತ್ರ ಕಳ್ಕೊಂಡ್ರು, ಯಾಕೆ ಸರ? ಇನ್ನೊಂದು, ಈಗ ಭರತ್ ಬೊಮ್ಮಾಯಿ ಅವರು ಕೂಡ ಈ ಒಂದು ರಾಜಕಾರಣಕ್ಕೆ ಹೊಸಬ್ರು. ಯಾಕಂದ್ರೆ ಅವರು ತಂದೆಯವರು ಅಲ್ಲೇ ಆ ಕ್ಷೇತ್ರದ ಶಾಸಕರಾಗಿದ್ರು, ಮತ್ತು ಮಂತ್ರಿಗಳು ಆಗಿದ್ರು, ಎಲ್ಲ ಆಗಿದ್ರು ಕರೆ. ಆದ್ರೆ ಅವರು ಅಪಾರವಾದ ಕೆಲಸವನ್ನ ಅಲ್ಲಿ ಮಾಡಿದ್ದಾರೆ. ಬಟ್ ಏನಾಯ್ತಂದ್ರೆ ಈಗ ಅಲ್ಲೇ ಹೊಸ ಅಭ್ಯರ್ಥಿಯನ್ನ ಹಾಕಿದ್ರು. ಹೊಸ ಅಭ್ಯರ್ಥಿಯನ್ನ ಹಾಕಿರೋದ್ರಿಂದ ಮತ್ತೆ ಇವ್ರಿಗೂ ಕೂಡ ಟೈಮ್ ಸಿಗ್ಲಿಲ್ಲ. ಕೊನೆ ಮೂಮೆಂಟ್ ಅಲ್ಲಿ ಇವ್ರಿಗೆ ಏನು ಓಡಾಡ್ಲಿಕ್ಕೆ ಆಗ್ಲಿ ಅಥವಾ ಒಂದು ಸಣ್ಣ ವಯಸ್ಸಿನವರು ಇರುವುದರಿಂದ ಜನ ಯಾವ ರೀತಿ ತೀರ್ಪು ಕೊಡ್ತಾರ ಅನ್ನೋದು ಗೊತ್ತಾಗಲ್ಲ ಸರ್ ಇವತ್ತಿನ ಒಂದು ಇದರಲ್ಲಿ. ಹಾಗಾಗಿ ಆದ್ರೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಅನೇಕ ಅಲ್ಲೇ ಏನು ಕೆರೆ ತುಂಬಿಸುವಂತ ವ್ಯವಸ್ಥೆ ಇರ್ಬೋದು, ನೀರಾವರಿ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಅನೇಕ ಕೆಲಸಗಳನ್ನ ಅವರು ಸಿಗ್ಗಾಂವ ಸವಣೂರು ಕ್ಷೇತ್ರಕ್ಕೆ ಮಾಡಿದ್ದಾರೆ. ಅನೇಕ ಕೆರೆಗಳನ್ನ ನಿರ್ಮಾಣ ಮಾಡಿದ್ದಾರೆ, ಕೆರೆಗಳನ್ನ ತುಂಬಿಸುವಂತ ಕೆಲಸ ಮಾಡಿದ್ದಾರೆ. ಇಡೀ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನರನ್ನು ಕಾಪಾಡುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳು ಇರ್ತಿದ್ದಿಲ್ಲ. ಆ ಮೂಲಭೂತ ಸೌಕರ್ಯಗಳನ್ನ ಅವರು ಗೃಹ ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ನಾನು ಎಟ್ ಟೈಮ್ ತಹಶೀಲ್ದಾರ್ ಇದ್ದಾಗ ಪ್ರತಿಯೊಂದು ವೆಬೆಕ್ಸ್ ಮುಖಾಂತರ ಮೀಟಿಂಗ್ಗಳನ್ನ ತಗೊಂಡು ಯಾವ ಆಸ್ಪತ್ರೆಯಲ್ಲಿ ಏನಿಲ್ಲ, ಆಕ್ಸಿಜನ್ ಇಲ್ಲ, ಏನು ವ್ಯಾಕ್ಸಿನೇಷನ್ ಇಲ್ಲ, ಏನ್ ಕೊರತೆ ಇದೆ, ಇಮಿಡಿಯೇಟ್ ಆಗಿ ಮೂಲಭೂತ ಸೌಕರ್ಯಗಳ ಆಸ್ಪತ್ರೆ ಏನ್ ಬೇಕು ಅನ್ನೋದನ್ನ ತಿಳ್ಕೊಂಡು ಇಮಿಡಿಯೇಟ್ ಆಗಿ ಅವತ್ತ ಕಾರ್ಯ ಆರಂಭ ಆಗ್ಬೇಕಾಗಿತ್ತು. ಆ ನಿಟ್ಟಿನೊಳಗೆ ಕೆಲಸ ಮಾಡಿದ್ರು ಅವ್ರು, ನಿಜ ಹೇಳ್ಬೇಕಂದ್ರೆ ಬಸವರಾಜ ಬೊಮ್ಮಾಯಿ ಸಾಹೇಬರು. ಬಟ್ ಅಲ್ಲಿ ಏನೋ ಕಾರಣಾಂತರದಿಂದ ಏನಾಯ್ತೋ ಗೊತ್ತಿಲ್ಲ. ನಾನು ಕೂಡ ಈ ರಾಜಕಾರಣಕ್ಕೆ ಹೊಸವ, ಮತದಾರರ ಯಾವ ರೀತಿ ತೀರ್ಮಾನ ತಗೊಂತಾರ ಅನ್ನೋದು ಕೂಡ ಗೊತ್ತಾಗಲ್ಲ. ಹಾಗಾಗಿ ಅವರು ಸೋಲಾಗೇ ಇದೆ. ಈಗ ಮುಂದಿನ 28ರ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಮುಗಿದ ತಕ್ಷಣನೇ, ಯಾಕಂದ್ರೆ 24 ತಿಂಗಳು 2 ವರ್ಷ, ಅದರಲ್ಲಿ 3 ತಿಂಗಳು ಹೋಗ್ಬಿಡ್ತು, 21 ತಿಂಗಳು ಉಳಿತು. ಈ 21 ತಿಂಗಳಲ್ಲಿ ತಾವು ಇಷ್ಟು ದಿವಸ ನೀವು ಓಡಾಡಿರ್ತಕ್ಕಂಥ ಪ್ರಚಾರಗಳನ್ನ ಬೇರೆ, ಹೌದೌದು, ಇನ್ನು ಮೇಲೆ ಓಡಾಡ್ಬೇಕಾಗಿರೋ ಸಂದರ್ಭನೇ ಬೇರೆ, ಸಡನ್ಲಿ ಟಿಕೆಟ್ ಯಾವ ರೂಪದಲ್ಲಿ ಯಾರಿಗೆ ಹೊರಳುತ್ತೆ ಅನ್ನೋದು ಗೊತ್ತಿಲ್ಲ. ವಿಶ್ವಾಸದಲ್ಲಿ ಗವಿಸಿದ್ದಪ್ಪ ದ್ಯಾಮಣ್ಣವರವರು ವಿಶ್ವಾಸದಿಂದಿದ್ದಾರೆ. ಸಡನ್ಲಿ ಚೇಂಜ್ನು ಕೂಡ ಆಗ್ಬಹುದು. ಅವಾಗ ಸಿಟ್ಟಿಂಗ್ MLA ಇದ್ದಂತವರು ಲಮಾಣಿ ಅವರಿದ್ರು, ಇವರು ನೆಹರು ವಲೇಕರ್ ಅವರಿದ್ರು, ಅವರನ್ನೇ ಬಿಟ್ಟು ನಿಮ್ಮನ್ನ ಟಿಕೆಟ್ ತಗೊಂಡ್ಬಂದ್ರು. ಹಾಗೂ ಕೂಡ ಆಗಬಹುದು. ಆದ್ರೆ ಈಗಿನ ಶಾಸಕರು ರಾಣೆಬೆನ್ನೂರಲ್ಲಿ ನಿವಾಸ ಆಗಿರೋದು, ಈ ಅವಾಗಿನ ಡಿಫೆಂಡೆಡ್ ಅಭ್ಯರ್ಥಿಯವರು ಕೂಡ ನೀವು ರಾಣೆಬೆನ್ನೂರು ನಿವಾಸಿ ಆಗಿರೋದು. ಹಾಗಾದ್ರೆ ಯಾವ ರೀತಿ ಜನರ ಚಿತ್ತವನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಳ್ಳಲಿಕ್ಕೆ ಮತ್ತು ಜನರ ಚಿತ್ತವನ್ನು ಗವಿಸಿದ್ದಪ್ಪ ಅವರ ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜನವರ ಆಶೀರ್ವಾದದಿಂದ ತಾವು ಒಂದು ಈ 2ನೆಯ ಬಾರಿಯ ಅಭ್ಯರ್ಥಿಯಾಗಿ ಗೆಲುವಿನ ಕಹಳೆ ನಿಮ್ ಕಡೆ ತರಲಿಕ್ಕೆ, ಹೈಕಮಾಂಡಿಗೆ ವಿಶ್ವಾಸ ತೋರ್ಲಿಕ್ಕೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ? ಮುಂದೆ ಹಾದಿ ಏನು ಸರ್? ಈಗ ನೋಡ್ರಿ, ಪಕ್ಷ ಏನು ಜವಾಬ್ದಾರಿಯನ್ನು ಕೊಡ್ತೈತಿ, ಆ ಜವಾಬ್ದಾರಿಯನ್ನ ನಾವು ಟಿಲ್ ಟುಡೇ ಆಲ್ಸೋ ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಇದ್ದೀವಿ. ನಾವು ಮಾಡಿದಂಥ ಕೆಲಸವನ್ನ ನಮ್ಮ ಪಕ್ಷದಲ್ಲಿ 2 ಆ್ಯಪ್ಗಳಿದಾವೆ. ಒಂದು ಸರಳ ಆ್ಯಪ್, ಒಂದು ನಮೋ ಆ್ಯಪ್.
ನಾವು ಏನು ಮಾಡ್ತೀವಿ ಪ್ರತಿ ದಿವಸ ಏನು ಕೆಲಸಗಳನ್ನ ಮಾಡ್ತೀವಿ ಪಕ್ಷದ ಕೆಲಸವನ್ನ ಅದನ್ನ ನಾವು ಪ್ರತಿ ದಿವಸ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಯಾವ ಆಪ್ ನಲ್ಲಿ ಸರ್? ಸರಳ ಆ್ಯಪ್ ಮತ್ತು ನಮೋ ಆ್ಯಪ್, ನರೇಂದ್ರ ಸರಳ ಮೋದಿ ಆ್ಯಪ್, ಮತ್ತು ನಮೋ ನಮೋ ಆ್ಯಪ್. ಇದಕ್ಕಿರುವಂತ ವ್ಯತ್ಯಾಸ ಸರ್? ಏನಿಲ್ಲ, ಎರಡು ನಮ್ಮ ಪಕ್ಷದ್ವೇ ಅವು. ಸರಳ ಆ್ಯಪ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಂತಿಂತ ಕಾರ್ಯಕ್ರಮ ಅಂತ ನಿಗದಿ ಮಾಡಿ ಕೊಡ್ತೈತಿ ಪಾರ್ಟಿ ಸರಳ ಆ್ಯಪ್ ಅಲ್ಲಿ. ನಮೋ ಆ್ಯಪ್ ಅಂದ್ರೆ ಡೈಲಿ ನಾವು ಏನೇ ಮಾಡಿದ್ರು ಕೂಡ, ಪಕ್ಷದ ಚಟುವಟಿಕೆ ಏನೇ ಮಾಡಿದ್ರು ಕೂಡ ಅದನ್ನ ಅದರಲ್ಲಿ ಅಪ್ಲೋಡ್ ಮಾಡಿ ಅಪ್ಡೇಟ್ ಮಾಡ್ಬೇಕು. ಹಾಗಾಗಿ ಪಕ್ಷ ಎಲ್ಲ ಆಂಗಲ್ ಅಲ್ಲಿ ಅಬ್ಸರ್ವ್ ಮಾಡ್ತೈತಿ. ಈಗ ಅನೇಕ ಸರ್ವೆಗಳಿರ್ಬೋದು, ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು, ನಾವು ಮಾಡ್ತಕ್ಕಂಥ ಜನರ ಜೊತೆ ನಡ್ಕೊಳ್ತಕ್ಕಂಥ ರೀತಿ ನೀತಿ ಇರ್ಬೋದು, ಮತ್ತು ನಾವು ಏನು ಜನ ಸಂಪರ್ಕ ಇರ್ಬೋದು, ನಮ್ದು ಯಾವ ರೀತಿ ಜನ ಸಂಪರ್ಕ ಇದೆ, ಜನರಿಗೆ ಯಾವ ರೀತಿ ನಾವು ಸ್ಪಂದಿಸ್ತೀವಿ ಅನ್ನೋದನ್ನು ಕೂಡ ಪಕ್ಷ ಅಬ್ಸರ್ವ್ ಮಾಡ್ತಿರ್ತೈತಿ. ಅದ್ರ ಜೊತೆಗೆ ಮತ್ತ ಸಮೀಕ್ಷೆ ಕೂಡ ಆಗ್ತಾವ. ಒಂದು 3 ಸಮೀಕ್ಷೆ ಮಾಡ್ತಾರೆ. ಸಮೀಕ್ಷೆ ಒಳಗೂ ಕೂಡ ಯಾರು ಯೋಗ್ಯರು ಈ ಕ್ಷೇತ್ರಕ್ಕೆ ಅನ್ನೋದು ಕೂಡ ಮನವರಿಕೆ ಮಾಡಿಕೊಂಡು ಟಿಕೆಟ್ ಅನ್ನ ಕೊಡುವಂತ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿದೆ. ಅದು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಹಾಗಾಗಿ ನಮ್ಗೆ ಏನಪ್ಪಾ ಅಂದ್ರೆ, ಪಕ್ಷ ಈಗ ನನಗೆ ಜವಾಬ್ದಾರಿ ಕೊಟ್ಟಿದೆ. 2023ರಲ್ಲಿ ಒಬ್ಬ ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನಾಗಿ ನನಗೆ ಅವಕಾಶ ಮಾಡಿಕೊಡ್ತು. ಆ ಅವಕಾಶ ನಾನು ಸೋತಿರ್ಬೋದು, ಆದ್ರೆ 82,000 ಮತಗಳನ್ನ ತಗೊಂಡಿದ್ದೀನಿ. ಜನರ ವಿಶ್ವಾಸ ಗಳಿಸಿಕೊಂಡು ನಾ ಸೋತಿರ್ಬೋದು. ಬಟ್ ಸೋತ್ರು ಕೂಡ ನಾನು ಇವತ್ತ ಏನು ಪಕ್ಷ ಏನು ನನಗೆ ಕೆಲಸ ಕೊಡ್ತೈತಿ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ಯಾವತ್ತು ನಾವು ಸೋತೀವಿ ಅಂತಂದು ಬೇಜಾರು ಮಾಡ್ಕೊಂಡು ಮನೆಯಲ್ಲಿ ಕುಂತಿಲ್ಲ. ಯಾಕಂದ್ರೆ ಎಟ್ ದಿ ಟೈಮ್ ನಾವೇನು ಪ್ರಚಾರ ಟೈಮ್ದಾಗ ನಾ ಗೆದ್ದುಬಿಟ್ಟು ಅನ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಅಷ್ಟು ಜನ ನಮ್ಗೆ ಅಷ್ಟು ಪ್ರೀತಿ ವಿಶ್ವಾಸ ಅದ್ದೂರಿ ಸ್ವಾಗತವನ್ನ ಮಾಡ್ಕೊಂಡ್ರು. ಯಾಕಂದ್ರೆ ಯಾವ ಊರಿಗೆ ಹೋಗ್ತೀವಿ 2,000 ಜನ ಸೇರೋರು. ಯಾವುದೇ ರೀತಿ ನಾವು ಯಾವುದೇ ಆಮಿಷವನ್ನು ನಾವು ಮತದಾರರಿಗೆ ಒಡ್ಲಿಲ್ಲ. ಮತ್ತ ನೇರವಾಗಿ ನಾನು ಕೆಲವು ಸಂದರ್ಭದಲ್ಲಿ ಕೆಲವು ಜನ ದುಡ್ಡು ಕೇಳಕ್ ಬಂದ್ರೆ, ನಾ ದುಡ್ಡು ಕೊಡಲ್ಲಪ್ಪ, ನಾ ಸೇವೆ ಮಾಡಕ್ ಬಂದಿದ್ದೀನಿ, ನೀವು ಹಾಕಂಗಿದ್ರೆ ಹಾಕ್ರಿ, ನಾ ಬಿಡಂಗಿದ್ರೆ ಬಿಡ್ರಿ ಅಂತ ನಾನು ನೇರವಾಗಿ ಹೇಳ್ತಿದ್ದೆ. ಆಮ್ಯಾಗ ನಾನ್ ವೆಜ್ ಯಾರಿಗೂ ಕೊಟ್ಟಿಲ್ಲ, ಎಣ್ಣೆ ವ್ಯವಸ್ಥೆ ಮಾಡಿಲ್ಲ ಯಾರಿಗೂ. ಹಾನೆಸ್ಟ್ ಆಗಿ ನಾವು ಚುನಾವಣೆಯನ್ನ ಮಾಡಿದೀವಿ. ಯಾಕಂದ್ರೆ ನಾಳೆ ನಾವು ಶಾಸಕರಾದ ಮೇಲೆ ನಾವು ಕೂಡ ಹಾನೆಸ್ಟ್ ಆಗಿ ಕೆಲಸ ಮಾಡ್ಬೇಕು. ಯಾವುದೇ ₹1 ಕಮಿಷನ್ ತಗೋಬಾರ್ದು. ಅನೇಕ ಇಡೀ ಕ್ಷೇತ್ರ ಹಾಳಾಗಿ ಹೋಗಿದೆ ನಮ್ದು. ಆಕ್ಚುಲಿ ಆ ಕ್ಷೇತ್ರ ಉದ್ಧಾರ ಮಾಡ್ಬೇಕನ್ನೋದಕ್ಕೇನ ಭಗವಂತ ನಮ್ಗೆ ಏನ್ ಶಕ್ತಿ ಕೊಟ್ಟಿದ್ದಾನೆ, ಪಕ್ಷ ನನಗೆ ಏನು ಅವಕಾಶ ಕೊಡುತ್ತಾ ಆ ಮಟ್ಟಕ್ಕೆ ಎಲ್ಲ ಒಂದು ಇತಿಹಾಸ ಸೃಷ್ಟಿ ಆಗ್ಬೇಕು. ಅದು ನನಗೆ ಗುರಿ ಇದೆ. ಇಲ್ಲ ಅಂದ್ರೆ ಅದು ಆಗುದು ಅವಶ್ಯಕತೆ ಇಲ್ಲ ನನಗೆ. ಹಾಗಾದ್ರೆ ಇಷ್ಟೆಲ್ಲ ಅಜೆಂಡಾಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಎಸ್ ಸರ್, ಯಾಕೆ ಸರ್ ನಿಮಗೆ ಹಿನ್ನಡೆ ಆಯ್ತು? ಆದ್ರೂ ಕೂಡ 82,000 ಮತ ಅಷ್ಟು ಈಸಿ ಅಲ್ಲ, ಕಡಿಮೆ ಮತ ಅಲ್ಲ. ಅದು 24 ತಾಸು 365 ದಿನ 600 ದಿನಾನು ಕೂಡ ಪ್ರಚಾರ ಮಾಡಿದ್ರು ಕೂಡ, 60 ತಿಂಗಳು ಪ್ರಚಾರ ಮಾಡಿದ್ರು ಕೂಡ, ಇಂಡಿಪೆಂಡೆಂಟ್ ನಿಂತರೂ ಕೂಡ ಒಂದು 2,000 ಮತ ತಗೊಳಕ್ ಆಗೋದಿಲ್ಲ. ಪಕ್ಷದಿಂದ ನೀವು ಅಷ್ಟು ಮತ ತಗೊಂಡಿದ್ದೀರ ಅಂತ ಹೇಳಿದ್ರೆ ಹೇಗ್ ಸಾಧ್ಯ ಸರ್? ಸರ್ ನೋಡ್ರಿ, ಏನು ನೀವು ಹಣ ಹೆಂಡ ಮಾಂಸ ಕೊಡ್ಲಿಲ್ಲ ಅಂತೇಳಿ ನಿಮ್ಗೆ ಹಿಂದೇಟ್ ಆಯ್ತಾ, ಅಥವಾ ಕಡಿಮೆ ಸಮಯದಲ್ಲಿ ನಿಮ್ಗೆ ಬಿಫಾರ್ಮ್ ಸಿಕ್ತಂತ ಹೇಳಿ ನಿಮ್ಗೆ ಮೈನಸ್ ಆಯ್ತಾ, ಅಥವಾ 40% ನಿಮಗೆ ಮೈನಸ್ ಮಾಡ್ತಾ? ಸೋಲಲಿಕ್ಕೆ ನೋಡಿ ಸರ್, ಅನೇಕ ಕಾರಣಗಳಿದಾವೆ. ಅನೇಕ ಕಾರಣಗಳಂದ್ರೆ ಏನ್ರಿ, ಈಗ ಭಾರತೀಯ ಜನತಾ ಪಕ್ಷ ಅಂದ್ಬಿಡ್ಲೆ ಕೆಲವು ಸಮಾಜಗಳು ಮತಗಳನ್ನ ಹಾಕಂಗಿಲ್ಲ ಒಂದು. ಆಮ್ಯಾಗ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರು. ನಮ್ಮ ಪಕ್ಷದಲ್ಲಿ ಅಜೆಂಡಾ ಏನು ಬಂತು ಅದನ್ನ ಸರಿಯಾಗಿ ನಾವು ಜನರಿಗೆ ತಲುಪಿಸುವಂತ ಕೆಲಸ ಮಾಡಲಿಲ್ಲ, ರೀಚ್ ಆಗ್ಲಿಲ್ಲ ಜನರಿಗೆ. ಆ ಗ್ಯಾರಂಟಿಗಳಿಗೆ ಮಹಿಳೆಯರು ಏನ್ ಮಾಡಿದ್ರು, ಮಾರು ಹೋದ್ರು. ಎರಡನೇದ್ದು. ಆಮ್ಯಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅನ್ನೋದು ಸ್ವಲ್ಪ ನಮ್ಗೆ ಇಫೆಕ್ಟ್ ಆಯ್ತು. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದಿನ ಮುಖ್ಯಮಂತ್ರಿ ಆಗ್ತಾರ ಅನ್ನೋದು ನಮ್ಮ ಕ್ಷೇತ್ರದಲ್ಲಿ ಅದು ಸ್ವಲ್ಪ ಇಫೆಕ್ಟ್ ಆಯ್ತು, ಏನು ಹಾವೇರಿ ವಿಧಾನಸಭಾ ಕ್ಷೇತ್ರಕ್ಕೆ. ಆಮೇಲೆ ಅನೇಕ ಸಮಾಜಗಳು ಒಳ ಮೀಸಲಾತಿಯನ್ನು, ಈಗ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನು ಕೂಡ ಜಾರಿಗೆ ಮಾಡಿದ್ರು. ಬಟ್ ಅದು ಏನಾಯ್ತು, ಇಮಿಡಿಯೇಟ್ ಆಯ್ತು ಅದು. ಬಟ್ ಅದನ್ನ ನಾವು ಜನರಿಗೆ ತಲುಪಿಸಕ್ಕಾಗ್ಲಿಲ್ಲ. ಅದರಿಂದ ಯಾವ ಸಮಾಜಕ್ಕೆ ಎಷ್ಟು ಅನುಕೂಲ ಆಗುತ್ತೆ, ಯಾರ್ಯಾರಿಗೆ ಯಾರು ಪೂರಾ ತಳಮಟ್ಟದಲ್ಲಿದ್ದಾರೆ, ಯಾರು ಇಲ್ಲಿವರೆಗೆ ಏನು ಮೀಸಲಾತಿ ವಂಚಿತರಾಗಿದ್ದಾರೆ, ಅವ್ರಿಗೂ ಕೂಡ ಮೀಸಲಾತಿ ಸಿಗುತ್ತೆ ಅನ್ನೋದನ್ನ ನಾವು ತಲುಪ್ಸಕ್ ಆಗ್ಲಿಲ್ಲ ನಮ್ಮ ಕಾರ್ಯಕರ್ತರಿಗೆ ಅಥವಾ ನಮ್ಮ ಏನು ಸಮಾಜಕ್ಕೆ
ಏನು ತಲುಪ್ಸಕ್ಕಾಗ್ಲಿಲ್ಲ. ಆ ಕಾರಣದಿಂದ ಏನಾಗ್ಬಿಡ್ತು, ಅವರು ಕಾಂಗ್ರೆಸ್ನವರು ಗೊಂದಲವನ್ನ ಸೃಷ್ಟಿ ಮಾಡಿದ್ರು. ಈಗ ಮೀಸಲಾತಿ ಆಮ್ಯಾಗ ಇನ್ನೂ ಒಂದು ಮೀಸಲಾತಿಯನ್ನು ಕೂಡ ಮಾಡಿದ್ರು. ಮೀಸಲಾತಿ ಹೆಚ್ಚಿಗೆ ಮಾಡಿದ್ರು. ಏನು SC ಅವರಿಗೆ 17%, ST ಅವರಿಗೆ 7%, 3 ಇದ್ದಿದ್ದನ್ನ 7 ಮಾಡಿದ್ರು, 15 ಇದ್ದಿದ್ದನ್ನ 17 ಮಾಡಿದ್ರು. ಬಟ್ ಅದನ್ನ ಅವರು ಆಕ್ಚುಲಿ ಅದು ಏನು ಗೆಜೆಟ್ ಪಾಸ್ ಆಗಿತ್ತು. ಎಂದು ಅವರು ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿದ್ರು, ಅವತ್ತಿನಿಂದ ಕೂಡ ಅದು ಮೀಸಲಾತಿ ಇಫೆಕ್ಟ್ ಆಗಿದೆ ನಮ್ಮ ರಾಜ್ಯದಲ್ಲಿ. ಬಟ್ ಇಫೆಕ್ಟ್ ಹೌದೌದು, ಅದು ಇಂಪ್ಲಿಮೆಂಟ್ ಆಗಿತ್ತು. ಬಟ್ ಇವ್ರು ಏನ್ ಕಾಂಗ್ರೆಸ್ನವ್ರು ಏನ್ ಗೊಂದಲ ಸೃಷ್ಟಿ ಮಾಡಿದ್ರಂದ್ರೆ, ಅವರು ಸುಳ್ಳು ಮೀಸಲಾತಿಯನ್ನ ಚುನಾವಣೆಗೋಸ್ಕರ ಮಾಡಿದ್ದಾರೆ. ಅದು ಸಾಧ್ಯ ಇಲ್ಲ, ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಇಂಪ್ಲಿಮೆಂಟ್ ಆಗಂಗಿಲ್ಲ, ಅದು 15% ಇರ್ತೈತಿ, ಅದು 3% ಇರ್ತೈತಿ, ಅವ್ರು ಸುಳ್ಳು ಹೇಳಿದ್ದಾರೆ ಅಂತಂದು ಸುಳ್ಳು ಸುದ್ದಿಯನ್ನ ಹರಡಿಸಿದ್ರು. ಬಟ್ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಜನರಿಗೆ ತಲುಪ್ಸಕ್ ಆಗ್ಲಿಲ್ಲ. ಮೈನಸ್ ಆಯ್ತು ಅಂತಾರಲ್ಲ ಸರ್? ಇಲ್ಲ ಸರ್, ನಾನು ಯಾಕಂದ್ರೆ ನಾನು ಎಟ್ ದಿ ಟೈಮ್ ಸರ್ಕಾರಿ ನೌಕರನಾಗಿದ್ದೆ. ಅದು ನನಗೆ ಪರಿಪೂರ್ಣವಾಗಿ ಯಾವುದೇ ಮಾಹಿತಿ ಇಲ್ಲ. 2028ಕ್ಕೆ ನಿಮ್ಮ ಪ್ಲಾನ್ ಏನಾಗಿರ್ಬೇಕು? ಮತ್ತೆ ಕೆಲವೊಂದಿಷ್ಟು ಜನ ಆಕಾಂಕ್ಷಿ ಎದ್ಕೊಂಡಿದ್ದಾರೆ ಹಾವೇರಿ ಕ್ಷೇತ್ರದಿಂದ. ಗವಿ ಸಿದ್ದಪ್ಪ ಅವರಿಗೆ ರಾಜಕಾರಣ ಗೊತ್ತಿಲ್ಲ, ಈ ಬಾರಿ ನಾವು ಪಡೆದುಕೊಳ್ತೀವಿ, ನಾವೇ ಒನ್ ಸೈಡ್ ವಿನ್ ಆಗ್ತೀವಿ ಅನ್ನುವಂಥ ವಿಷಯಗಳು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ತಮ್ಮ ಅಭಿಪ್ರಾಯ? ನೋಡಿ ಸರ್, ಈಗ ರಾಜಕಾರಣ ಅಂದ್ರೆ ಈಗ ಆಕಾಂಕ್ಷಿಗಳು ಇರ್ತಾರೆ, ಅನೇಕ ಆಕಾಂಕ್ಷಿಗಳು ಇರ್ತಾರೆ. ಅದು ಏನಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯದ ಮೇಲೆ ಪಕ್ಷ ಟಿಕೆಟ್ ಅನ್ನ ಕೊಡ್ತೈತಿ. ಬಟ್ ನಮ್ದೇನಂದ್ರೆ, ನಾವು ಈಗ ಸೋತೀವಂತ ನಾವು ಮನೆಯಲ್ಲಿ ಕುಂತಿಲ್ಲ. ನಿರಂತರವಾಗಿ ಈಗ 3 ವರ್ಷದಿಂದನೂ ಕೂಡ ಎಲ್ಲ ಏನೇನ್ ಜವಾಬ್ದಾರಿ ಕೊಟ್ಟಿದ್ದು ಎಲ್ಲಾ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಬಂದಿದ್ದೀವಿ. ಆಮ್ಯಾಗ ಅದೇ ನಿಟ್ಟಿನಲ್ಲೇ ಸಂಘಟನೆಯನ್ನು ಮಾಡ್ತಾ ಇದೀವಿ. ಇನ್ನು ಮುಂದೆ ಪ್ರತಿ ಬೂತ್, ಪ್ರತಿ ಮನೆಗೆ ಓಡಾಡಿ ಸಂಘಟನೆಯನ್ನು ಮಾಡುವಂತ ಒಂದು ಯೋಜನೆಯನ್ನ ಹಾಕೊಂಡಿದ್ದೀವಿ ನಾವು. ಪ್ರತಿ ಬೂತ್ ಮಟ್ಟಕ್ಕೆ ಹೋಗ್ಬೇಕು. ಆ ಗ್ರಾಮದಲ್ಲಿ ಏನು ಸಮಸ್ಯೆಗಳಿದಾವೋ ಆ ಸಮಸ್ಯೆಗಳನ್ನ ಪಟ್ಟಿ ಮಾಡ್ಕೊಳ್ಳೋದು, ಆ ಪಟ್ಟಿ ಏನು ಅದನ್ನ ನಾವು ಮುಂದಿನ ಚುನಾವಣೆಗೆ ಅಜೆಂಡವನ್ನು ಮಾಡ್ಕೊಳ್ತೀವಿ. ಯಾಕಂದ್ರೆ ಪ್ರತಿ ಬೂತ್, ಈ ಪ್ರತಿ ಗ್ರಾಮದಲ್ಲಿ ಕೂಡ ಅನೇಕ ಸಮಸ್ಯೆಗಳು ಇರ್ತಾವೆ. ಆ ಸಮಸ್ಯೆಗಳು ಯಾಕಂದ್ರೆ ನಾವು ರಾಷ್ಟ್ರದ್ದು ರಾಜ್ಯದ್ದು ಮಾತಾಡಿದ್ರೆ ಅವ್ರಿಗೆ ಇದು ಆಗ್ಬೋದು. ಬಟ್ ನಾವು ಪೂರಾ ತಳಮಟ್ಟಕ್ಕೆ ಹೋಗಿ ಅಲ್ಲಿ ಏನು ಫೀಲ್ಡ್ ಲೆವೆಲ್ ಅಲ್ಲಿ ಏನು ಸಮಸ್ಯೆಗಳಿದಾವೋ ಅವನ್ನ ನಾವು ಅರ್ಥ ಮಾಡ್ಕೊಂಡು ಆ ಕೆಲಸ ಮಾಡ್ಲಿಕ್ಕೆ ನಾವು ಒತ್ತು ಕೊಡ್ಬೇಕಾಗತ್ತೆ. ಅವಾಗ ನಮ್ಗೆ ಜನ ನಮ್ಮ ಮ್ಯಾಗ ವಿಶ್ವಾಸ ಇಡ್ತಾರ. ಅವಾಗ ನಮ್ಮನ್ನ ಇದನ್ನ ಈಗ ಅದೇ ನಿಟ್ಟಿನಲ್ಲೇ ನಮ್ಗೆ ಹಿಂದೂ ಕೂಡ ಆ ನಿಟ್ಟಿನಲ್ಲಿ ಇಡೀ ಜಿಲ್ಲೆ ಒಳಗ ಮತ್ತೆ ಹೈಯೆಸ್ಟ್ ವೋಟ್ ಕೊಟ್ಟಿದ್ದು. ಆ ತರ ಏನೋ ಒಂದು ಮಾಡ್ತಾರಪ್ಪ ಇವರು, ನಾನ್ ಕರಪ್ಟಿವ್ ಅಭ್ಯರ್ಥಿ ಅದಾರ, ಆಮ್ಯಾಗ ಇಲ್ಲಿವರೆಗೆ ಯಾವುದೇ ₹1 ಕರಪ್ಷನ್ ಮಾಡಿಲ್ಲ, ಸೇವೆ ಒಳಗಿದ್ಕೊಂಡು ಅವತ್ತೇ ಕೆಲಸ ಮಾಡಿಕೊಟ್ಟಿದ್ದಾರೆ. ಆ ಒಂದು ಏನ ನಮ್ಮ ಮ್ಯಾಗ ವಿಶ್ವಾಸ ಇಟ್ಟಿದಾರಲ್ಲ ಜನ, ಅದೇ ವಿಶ್ವಾಸ ಇವತ್ತಿಗೂ ಕೂಡ ಐತಿ. ಅಲ್ಲಿ ಯಾವ ಜನನು ನಮ್ಮ ಮ್ಯಾಗ ವಿಶ್ವಾಸ ಕಳ್ಕೊಂಡಿಲ್ಲ. ಯಾಕಂದ್ರೆ ಇನ್ನೂ ಬೇಜಾರು ಮಾಡ್ಕೊಳ್ತಾ ಇದಾರೆ. ನಾವು ಕೆಲವು ಜನ ಇಲ್ಲ, ನಾವು ನಿಮ್ಮ ಏನ ಹಿಂದೆ ಬೇರೆ ಪಕ್ಷಕ್ಕೆ ಏನು ಓಟ್ ಹಾಕಿದ್ರಲ್ಲ ಅವರು ಕೂಡ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಸರ್ ತಪ್ಪು ಮಾಡಿದೀವಿ, ನಾವು ನಿಮ್ಗೆ ಮೋಸ ಮಾಡಿದೀವಿ, ಇಲ್ಲ ಈ ಸರಿ ನಾವು ನಿಮ್ಗೆ ಮಾಡೇ ಮಾಡ್ತೀವಿ, ನಾವು ನಿಮ್ ಜೊತೆಗಿರ್ತೀವಿ, ನಾವು ಓಪನ್ ಆಗಿ ಈಚೆ ಕಡೆ ಬರ್ತೀವಿ ನಾವು ಅನ್ನುವಂತ ಆಶ್ವಾಸನೆ ಕೂಡ ಅನೇಕ ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಏನು ಸಿದ್ದರಾಮಯ್ಯರ ಮೊನ್ನೆ ಇಳಿದ್ರಲ್ಲ, ಇಳಿದ ದಿವಸದಿಂದನ ಫೋನ್ಗಳು ಮಾಡ್ತಾ ಇದ್ದಾರೆ, ನಾವು ನಿಮ್ ಜೊತೆಗಿರ್ತೀವಿ, ನಾವು ಅವಾಗ ತಪ್ಪು ಮಾಡಿದೀವಿ. ಸಿದ್ದರಾಮಯ್ಯ ಇದ್ದಿದ್ರೆ ನಿಮ್ ಜೊತೆ ಇರ್ತಾ ಇರ್ಲಿಲ್ಲ. ಯಾರು ಸರ್? ಅಲ್ಲ, ಹಂಗ ಅವ್ರು ಜನ ಹೇಳ್ತಾ ಇದ್ದಾರೆ. ಬಟ್ ನಂದೇನ ಇಲ್ಲ, ಆಯ್ತ್ರಪ್ಪ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ, ಒಳ್ಳೆ ಕೆಲಸ ಮಾಡೋಣ. ನಾ ಕೆಲಸ ಮಾಡದೇ ಇದ್ರೆ ನಾನು ಕಾಲರ್ ಹಿಡಿದು ಕೇಳ್ರಿ, ನಾನು ಈ ಶಾಸಕನಾಗಿ ಅಲ್ಲಿ ಕೆಲಸ ಮಾಡಂಗಿಲ್ಲ, ಒಬ್ಬ ಸೇವಕನಾಗಿ ನಾ ಕೆಲಸ ಇವತ್ತಿಗೂ ಕೂಡ ನಾನು ಯಾವುದೇ ಪೋಸ್ಟ್ ಮಾಡಿದ್ರು ಕೂಡ ನಾನು ಒಬ್ಬ ಸಾಮಾನ್ಯ ಸೇವಕ ಅಂತ ನಾನು ಹಾಕ್ತಿರ್ತೀನಿ. ಯಾಕಂದ್ರೆ ನಾವು ಬಂದಿದ್ದ ಕೆಲಸ ಮಾಡ್ಲಿಕ್ಕೆ, ನಾವೇನು ಅಧಿಕಾರ ಆಮ್ಯಾಗ ಅಂತಸ್ತು ದುಡ್ಡು ಮಾಡ್ಲಿಕ್ಕೆ ಆಸ್ತಿ ಮಾಡ್ಲಿಕ್ಕೆ ಅಂತೂ ಬಂದಿಲ್ಲ. ಅದೆಲ್ಲ ಅವಶ್ಯಕತೆನೂ ಇಲ್ಲ ನನಗೆ. ಯಾಕಂದ್ರೆ ನನಗೆ ಇರಾಕ್ ಒಬ್ಬ ಮಗ ಇದ್ದಾನೆ. ಭಗವಂತ ನಮ್ಮ ಮನೆಯವರು ಮೆಡಿಕಲ್ ಆಫೀಸರ್, ನಮ್ಮ ಮನೆಯವರು ಮೆಡಿಕಲ್ ಆಫೀಸರ್. ನಮ್ ಬದುಕ್ಲಿಕ್ಕೆ ಅಂತೂ ಏನೂ ತೊಂದ್ರೆ ಇಲ್ಲ. ಭಗವಂತನ ಆಶೀರ್ವಾದದಿಂದ ನಮ್ಮ ಮಗನು ಕೂಡ ಚೆನ್ನಾಗಿ ಓದಿದ, ಗೌರ್ಮೆಂಟ್ ಸೀಟ್ ಸಿಕ್ತು ಮೆಡಿಕಲ್. ಹಾಗಾಗಿ ನಮ್ಗೆ ಯಾವುದೇ ರೀತಿ ತೊಂದ್ರೆ ಇಲ್ಲ. ನಾವು ನಮ್ಮ ಜೀವನಕ್ಕೆ ಏನ್ ಬೇಕು ಅಷ್ಟು ನಾವು ಅಚ್ಚುಕಟ್ಟಾಗಿ ನಾವು ನಮ್ಮ ಹಾಸಿಗೆ ಎಷ್ಟೈತಿ ಅಷ್ಟು ಕಾಲು ಚಾಚಿಕೊಂಡು ಮಾಡ್ಕೊಂಡಿದೀವಿ ಇಲ್ಲಿವರೆಗೂ. ಸ್ಥಳೀಯ ಸಂಸ್ಥೆ ಚುನಾವಣೆಯ ಗ್ರಾಮ ಪಂಚಾಯತಿ ಚುನಾವಣೆ ಮೀಸಲಾತಿ ಪ್ರಕಟಣೆ ಹೊರಗಡೆ ಆಗಿದೆ. ಮತ್ತೆ ಆದ್ರೆ 7 ವರ್ಷದಿಂದ ಚುನಾವಣೆ ಆಗ್ಲಾರ್ದಂತ ನಿಮ್ ಪಕ್ಷ 2 ವರ್ಷ ತಗೊಂಡ್ಬಂತು, ಇವರು ಕೂಡ 3 ವರ್ಷ ತಗೊಂಡ್ ಹೊಂಟ್ರು.
2021ಕ್ಕೆ ಡಿಕ್ಲೇರ್ ಆಗಿರ್ತಕ್ಕಂಥದ್ದು 23ರಲ್ಲಿ ಬಟ್ ಆಗ್ಬೇಕಾಗಿತ್ತು, ನಿಮ್ ಪಕ್ಷನೂ ಕೂಡ ಮಾಡ್ಲಿಲ್ಲ. ಎಸ್ ಸರ್. ಈಗ ಇವರು ಕೂಡ 3 ವರ್ಷ ಮಾಡ್ಲಿಲ್ಲ, ಇದರಲ್ಲಿ 5 ವರ್ಷ ಹೆಚ್ಚಿನ ದೂಡು ಬಿಟ್ರು, ಹೌದು, ಒಂದ್ ಪೀರಿಯಡ್ ಹೋಯ್ತು. ಒಂದ್ ಫೀಲ್ಡ್ ಆಗ್ಬಿಡ್ತು. ಆದ್ರೆ ಈ ಗ್ರಾಮ ಪಂಚಾಯತಿ ಮೀಸಲಾತಿ ಹೊರಗಡೆ ಬಿದ್ದಂತ ಸಂದರ್ಭದಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ಅಂತ್ಯವರೆಗೆ ಹೌದು, ನಾವು 3 ಚುನಾವಣೆ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಹೌದು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ತಾವೊಂದು ಈಗಾಗಲೇ ಅಧಿಕಾರಿಯಾಗಿ ಎಷ್ಟು Yes, sir. ನೋಡುದಾದ್ರೆ ಹಿಂದೆ ಈಗಾಗಲೇ ಈಗ ಗ್ರಾಮ ಪಂಚಾಯತಿ ಚುನಾವಣೆಗೆ ಮೀಸಲಾತಿಯನ್ನು ಕೂಡ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಇದು ಪ್ರಥಮ ಬಾರಿನ ಸರ್ ಈ ರೀತಿ ಬಿಫೋರ್ ಆಗಿ ಮೀಸಲಾತಿ ಬಂದಿರೋದು, ಅಥವಾ ಹಿಂದೆ ಕೂಡ ಬಂದಿದೆ? ಹಿಂದಾಗಿ ಮತ್ತೆ ಹೆಲ್ಡಪ್ ಆಯತ್ತಲ್ರಿ, ಹೆಲ್ಡಪ್ ಆಗಿತ್ತು. ಈಗ ಮತ್ತೆ ಇದನ್ನಂತೂ ಪಬ್ಲಿಷ್ ಅಂತೂ ಮಾಡಿಬಿಟ್ಟಿದ್ದಾರೆ. ಈಗ ಅದ್ರ ಪ್ರಕಾರ ನಾವು ಈಗ ಪ್ರತಿ ಗ್ರಾಮದಲ್ಲಿ ಕೂಡ ನಾವು ವರ್ಕೌಟ್ ಅಂತೂ ಮಾಡ್ತಾ ಇದ್ದೀವಿ. ನಮ್ದು ಏನಪ್ಪಾ ಅಂದ್ರೆ ಈಗ ನಮ್ಮ ಕಾರ್ಯಕರ್ತರನ್ನ ನಾವು ಗೆಲ್ಲಿಸ್ಬೇಕು. ಗ್ರಾಮ ಪಂಚಾಯತಿ ಈ ಫಸ್ಟ್ ಬರೋದ ಗ್ರಾಮ ಪಂಚಾಯತಿ ಚುನಾವಣೆ. ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಏನು ಕಾರ್ಯಕರ್ತರಿದ್ದಾರೆ, ನಮ್ಮ ಕಾರ್ಯಕರ್ತರನ್ನ ನಾವು ಗೆಲ್ಲಿಸೋದೇ ನಮ್ಮ ಗುರಿ. ಅದೇ ನಿಟ್ಟಿನಲ್ಲೇ ನಮ್ಗೆ ನಮ್ಮ ಹಿರಿಯರು ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಏನು ಮಾರ್ಗದರ್ಶನ ಮತ್ತು ರಾಜ್ಯ ಅಧ್ಯಕ್ಷರ ಮಾರ್ಗದರ್ಶನ, ಜಿಲ್ಲಾ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಆಲ್ರೆಡಿ ನಾವು ಈಗ ಎಲ್ಲ ಟೀಮ್ಗಳನ್ನ ಮಾಡ್ಕೊಂಡಿದ್ದೀವಿ. ಟೀಮ್ಗಳ ಮುಖಾಂತರ ನಾವು ವರ್ಕೌಟ್ ಮಾಡ್ತಾ ಇದ್ದೀವಿ. ಒಟ್ಟು ಈಗ ಸರಿ ಏನಪ್ಪಾ ಅಂದ್ರೆ ನಮ್ಮ ಕಾರ್ಯಕರ್ತರು ಪ್ರತಿ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ನಾವು ಗೆಲ್ಲಿಸ್ಬೇಕು, ಅದು ನಮ್ಮ ಗುರಿ. ಅವ್ರು ಗೆದ್ರ ಅಂದ್ರೆ ನಾವು ಗೆಲ್ತೀವಿ. ಈಗ ಅವರೇ ಗೆಲ್ಲಿಲ್ಲ ಅಂದ್ರೆ ನಾವು ಗೆಲ್ಲಕ್ಕಾಗಂಗಿಲ್ಲ. ಹಾಗಾಗಿ ನಾವು ಬಹಳ ದೃಢ ನಿರ್ಧಾರ ತಗೊಂಡು ನಾವು ಕಟಿಬದ್ಧರಾಗಿ ನಾವು ನಮ್ಮ ಕಾರ್ಯಕರ್ತರ ಸಲುವಾಗಿ ಹೋರಾಟವನ್ನು ಮಾಡ್ತೀವಿ ಗೆಲ್ಲಿಸೋದಕ್ಕೋಸ್ಕರ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಕೊನೆಯದಾಗಿ ನ್ಯೂಸ್ 43 ಇಂಡಿಯಾ ಮತ್ತೆ ಇನ್ ಸರ್ವೆ ಗ್ರೌಂಡ್ ವರ್ಕಿನ ಮುಖಾಂತರದಿಂದ ಏನು ಇವತ್ತು ಮುಂದಿನ ಚುನಾವಣೆಯ ಪೂರ್ವಭಾವಿಯಾಗಿ ನಮ್ಮ ಟೀಮ್ನಿಂದ ಏನು ಗ್ರೌಂಡ್ ವರ್ಕ್ ನಡೀತದೆ, ಕೊನೆಯದಾಗಿ ನಿಮ್ಮ ಹೈಕಮಾಂಡ್ಗೆ ಮತ್ತು ನಿಮ್ಮ ಕ್ಷೇತ್ರದಲ್ಲಿ ಇದ್ದಿರ್ತಕ್ಕಂಥ ಕೆಲವೊಂದಿಷ್ಟು ಗೊಂದಲದ ಬಗ್ಗೆ ತಾವು ಕ್ಲಾರಿಫೈ ಮಾಡಿ. ಆ ಮತ್ತೊಂದಿಷ್ಟು ಗೊಂದಲಕ್ಕೆ ಕೂಡ 28ಕ್ಕೆ ಒಂದು ಆ ಸಂದರ್ಭದಲ್ಲಿ ಕ್ಲಿಯರೆನ್ಸ್ ಸಿಗುತ್ತೆ. ಕೊನೆಯದಾಗಿ ಕ್ಷೇತ್ರ ಜನತೆಗೆ ಮತ್ತು ಹೈಕಮಾಂಡಿಗೆ ಈ ಒಂದು ಗ್ರೌಂಡ್ ವರ್ಕಿನ ಮಾಧ್ಯಮದ ಮುಖಾಂತರದಿಂದ ಒಂದು ಸಂದೇಶ, ಒಂದು ಮನವಿ, ಕ್ಷೇತ್ರ ಜನತೆಗೆ ಸಂದೇಶ ಮತ್ತು ಹೈಕಮಾಂಡ್ಗೆ ಮನವಿ ಆಗಿದ್ರೆ ಅದು ಏನಾಗಿರಬಹುದು ನಿಮ್ಮ ಪ್ರಕಾರ? ನೋಡಿ, ನಮ್ಮ ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಇಲ್ಲ. ಸ್ಪಷ್ಟವಾಗಿ ನಾ ಹೇಳ್ತಾ ಇದ್ದೀನಿ, ಯಾವುದೇ ಗೊಂದಲ ಇಲ್ಲ. ಪ್ರಬಲವಾದಂತ ಆಕಾಂಕ್ಷಿಗಳು ಕೂಡ ಯಾರೂ ಇಲ್ಲ. ಸುಮ್ಮನೆ ಓಡಾಡ್ತಾರೆ ನಾನು ಅಂತಂದ, ಬಟ್ ಆ ಮಟ್ಟದಲ್ಲಿ ಯಾರು ಇಲ್ಲ. ಬಟ್ ಪಕ್ಷ ಏನ್ ಮಾಡ್ತೈತಿ, ಅವ್ರ ಇತಿಹಾಸವನ್ನ ತೆಗಿತೈತಿ. ಈಗ ಒಬ್ಬ ಅಭ್ಯರ್ಥಿನ ಮಾಡ್ಬೇಕಪ್ಪ ಅಂದ್ರೆ ಅವ ಗೆಲ್ತಾನೋ ಇಲ್ಲ ಅಂತ ಫಸ್ಟ್ ನೋಡ್ತೈತಿ. ಅವನ ಚಾರಿತ್ರ್ಯ ನೋಡ್ತೈತಿ, ಅವನ ವೈಯಕ್ತಿಕ ನಡತೆಯನ್ನ ನೋಡ್ತೈತಿ. ಅವ ಭ್ರಷ್ಟ ಅದಾನೋ ಏನು ಒಳ್ಳೆವದಾನೋ, ಆಮ್ಯಾಗ ಅವ ಏನು ಅವಾಗ ಸಪೋಸ್ ಇವಾಗ ಕೊಟ್ವಿ ಅಂದ್ರೆ ಅವ ಮುಂದೆ ಏನ್ ಮಾಡ್ಬೋದು, ಯಾವ ರೀತಿ ಕೆಲಸ ಮಾಡ್ಬೋದು, ಸಮಾಜಕ್ಕೆ ಏನು ಕೊಡುಗೆ ಕೊಡ್ಬೋದು, ಕ್ಷೇತ್ರವನ್ನ ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು, ಇವೆಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಪಕ್ಷ ತೀರ್ಮಾನ ತಗೊಳುತ್ತೆ. ಸುಮ್ಮನೆ ನಾನು ಆಗ್ತೀನಿ ನೀನ್ ಆಗ್ತೀನಿ ಅದು ಅಂತೂ ಎಸ್ಪೆಷಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರಂಗ ಯಾ ಕ್ಷೇತ್ರದಾಗೂ ಇಲ್ಲ. ನನ್ನ ಒಂದು ಅನುಭವದ ಪ್ರಕಾರ ಅಷ್ಟು ಹಾನೆಸ್ಟ್ ಆಗಿ, ಅಷ್ಟು ಕಟಿಬದ್ಧವಾಗಿ ನಮ್ಮ ಕಾರ್ಯಕರ್ತರಿದ್ದಾರೆ. ಆಮ್ಯಾಗ ಕೆಲವು ಜನ ಈಗ ರಾಜಕಾರಣ ಅಂದ್ಮ್ಯಾಗ ಕೆಲವು ವಿರೋಧ ಮಾಡೋರು ಇರ್ತಾರೆ, ಇರ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಗೆ ಏನು ಭಗವಂತ ಏನು ಶಕ್ತಿ ಕೊಟ್ಟಾನ, ಏನು ಕೆಲಸ ಮಾಡ್ಬೇಕು ಆ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ತಾ ಇರ್ಬೇಕು. ಯಾರಿಗೆ ನಾವು ಅವ್ರಿಗೆ ನಿಲ್ಬೇಡ ಅಂತಾನು ಹೇಳಂಗಿಲ್ಲ, ಅವ್ರು ಮಾಡ್ಬೇಡ್ರಿ ಅಂತಾನು ಹೇಳೋದ್ ಬೇಡ. ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ನಮ್ಮ ಕೆಲಸನ ಏನೈತಿ, ನಾವು ಪಕ್ಷದ ಚೌಕಟ್ಟಿನೊಳಗ ಏನ್ ಮಾಡ್ಬೇಕು ಆ ಕೆಲಸವನ್ನು ಮಾಡ್ತೀವಿ. ಯಾಕಂದ್ರೆ ಈ ಪಕ್ಷ ಯಾರು ಶಾಶ್ವತ ಅಲ್ಲ. ಪಕ್ಷಕ್ಕೆ ಯಾರು ಶಾಶ್ವತ ಅಲ್ಲ. ಯಾಕಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಮ್ಯಾಗ ಪಕ್ಷ ನಮ್ಮ ಏನು ಟಿಕೆಟ್ ಯಾರಿಗೆ ಕೊಡ್ಬೇಕನ್ನೋ ತೀರ್ಮಾನ ಮಾಡ್ತೈತಿ. ಹೈಕಮಾಂಡ್ಗೆ ನಾವು ಮತ್ತೆ ಇಲ್ಲಿವರೆಗಿನ ಕೂಡ ನಾವು ಏನು ಪಕ್ಷ ಏನು ಕೆಲಸಗಳನ್ನ ಕೊಟ್ಟಿದೆ, ಏನು ನಮ್ಗ ವರ್ಕ್ ಅನ್ನ ಎನ್ಫೋರ್ಸ್ ಮಾಡಿದೆ, ಆ ಕೆಲಸದ ನಾವು ಇಲ್ಲಿವರೆಗೆ ಏನೇನು ಮಾಡಿದೀವಿ ಅನ್ನೋದು ಪಕ್ಷದ ಆ್ಯಪ್ಗಳಿದಾವೆ. ನಮೋ ಆ್ಯಪ್, ನರೇಂದ್ರ ಮೋದಿಜಿ ಆ್ಯಪ್ ಇದೆ ಮತ್ತು ಸರಳ ಆ್ಯಪ್ ಇದೆ. ನಾವು ಮಾಡಿರ್ತಕ್ಕಂಥ ಕೆಲಸ ಆ 2 ಆ್ಯಪ್ಗಳಲ್ಲಿ ಇದೆ. ಆ 2 ಆ್ಯಪ್ಗಳನ್ನ ಪರಿಶೀಲನೆ ಮಾಡಿ ಮತ್ತು ನಮ್ಮ ಜನರ ಅಭಿಪ್ರಾಯವನ್ನ ತಗೊಂಡು, ಕಾರ್ಯಕರ್ತರ ಅಭಿಪ್ರಾಯವನ್ನ ತಗೊಂಡು ಪಕ್ಷ ನಮ್ಗೆ ಅವಕಾಶ ಕೊಟ್ಟರೆ ಒಂದು ಇತಿಹಾಸ ಸೃಷ್ಟಿ ಮಾಡುವಂತ ಗ್ಯಾರಂಟಿ. ಅದ ಇಲ್ಲ, 2 ಮಾತು ಇಲ್ಲ. ವಿಶ್ವಾಸ ಇದೆ ನನಗೆ 100% ವಿಶ್ವಾಸ ಇದೆ. 28ಕ್ಕೆ 100%. 2 ಮಾತೇ ಇಲ್ಲ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ಗವಿಸಿದ್ದೇಶ್ವರ ಕೊಪ್ಪಳದ ಮಹಾಸ್ವಾಮೀಜಿಯವರ ಆಶೀರ್ವಾದದಿಂದ ತಾವು
ಹೆಸರನ್ನು ಇಟ್ಟುಕೊಂಡು ತಮ್ಮ ಮಾತೋಶ್ರೀ ಮತ್ತು ನಿಮ್ಮ ತಂದೆ ಪಿತಾಶ್ರೀಯವರ ಆಶೀರ್ವಾದದಿಂದ ಮತ್ತು ಧರ್ಮಪತ್ನಿಯವರ ಬೆಂಬಲದಿಂದ ಚಿರಂಜೀವಿಯ ಸಪೋರ್ಟ್ನಿಂದ ಮತ್ತು ಕ್ಷೇತ್ರ ಜನತೆಯ ಬೆಂಬಲ ಆಶೀರ್ವಾದ ಮತ್ತು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಗಮನ ಇಟ್ಟುಕೊಂಡು ಇಲ್ಲಿವರೆಗೆ ನಿಮಗೇನು ಪ್ರತಿಯೊಂದು ಮತದಾರರು ನಿಮಗೆ ಸಪೋರ್ಟ್ ಮಾಡುತ್ತಾ ತಲುಪಿದ್ದಾರೆ. ಇದೇ ಆಶೀರ್ವಾದ ಅವರ ಜೊತೆನೂ ಕೂಡ ಸದಾಕಾಲ ನಿಮ್ಮೊಂದಿಗೆ ಹೀಗೆ ಇರಲಿ ಮತ್ತು ಭಾರತೀಯ ಜನತಾ ಪಕ್ಷ 2ನೇ ಬಾರಿಗೆ ನಿಮಗೆ ಅವಕಾಶ ಕೊಡ್ಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತದೆ. ನಮಸ್ತೆ. ಜೈ ಹಿಂದ್. ಥ್ಯಾಂಕ್ ಯು. ನಮಸ್ತೆ.